கேக்குறல. சாரி, மியூட்டா இருந்தது. வந்தே வைகுண்டநாத் சேனான்யம் தேவம் சூத்ரவதி சகம் யத்வேத்ர சிகரஸ்பந்தே விஸ்வமேதத்வ்யவஸ்திதம் சஹதர்மச்சரீம் சௌரேः சம்மந்திரித ஜகद्धितामनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। लक्ष्मीनेत्रोत्पलश्रीसरदपरिचयादेशसंवर्धमानः नाभिनाळीकरिङ्खण्मधुकरपटली दत्तहस्तावलम्बः अस्माकं सम्पदोघानविरलतुलसीधामसञ्जातभूमा काळिन्दी कान्तिहारी कलेतु वपुषः काळिमा पेटभारेः தெளிவாந்தவர்மாதேஸ்வரன் அன்மியூட் பண்ணுறதை மறந்து விட்டுருந்தேன். அதனால ಸಂಸ್ಕೃತ ವ್ಯಾಖ್ಯಾನದಲ್ಲಿ ಹಿಂದಿನ ಶ್ಲೋಕ ಕನ್ನಡದಲ್ಲಿ ಆ ಶ್ಲೋಕವನ್ನು ಅಧ್ಯಯನ ಮಾಡಿದ್ವಿ. ಸಂಸ್ಕೃತದ ಭಾಗದಲ್ಲಿ ಮಾಡಿರಲಿಲ್ಲ. ಆ ಶ್ಲೋಕವನ್ನು ಅಧ್ಯಯನ ಮಾಡಿ ಆಮೇಲೆ ಮುಂದೆ ಹೋಗೋಣ ಅಂತ. ಸಿದ್ಧಾಂತದಲ್ಲಿ ಮುಕ್ತಿಯ ಸ್ವರೂಪ ನಾವು ಏನು ಹೇಳ್ತೀವೋ ಅದರಲ್ಲಿ ಪೂರ್ವ ಪಕ್ಷದ ಕೆಲವು ಆಕ್ಷೇಪಗಳು ಅದರಲ್ಲಿ ಪರೀಕ್ಷೆ ಮಾಡಿ ಪರಿಹಾರವನ್ನು ಮಾಡ್ತಾರೆ. ಈಗ ಪೂರ್ವ ಪಕ್ಷದ ಮುಕ್ತಿಯ ಸ್ವರೂಪ, ಮೋಕ್ಷದ ಸ್ವರೂಪ ಹೇಗೆ ಅದರಲ್ಲಿರುವ ದೋಷಗಳನ್ನೆಲ್ಲ ತೋರಿಸಿದ್ರು. ಈಗ ನಮ್ಮ ಪಕ್ಷದಲ್ಲಿ ಮಿಕ್ಕವರು ಯಾವ ವಿಷಯಗಳ ಅನುಪಪತ್ತಿಗಳು ಇದೆ ಅಂತ ಹೇಳ್ತಾರೋ ಅದನ್ನು ಪರಿಹಾರ ಮಾಡ್ತಾರೆ. ಈಗ ಅದೆಲ್ಲ ಆ ಅನುಪಪತ್ತಿಗಳು ಇಲ್ಲ ಅಂತ ಹೇಳಿಬಿಟ್ಟು ಅದರಲ್ಲಿ ಮೊದಲನೆಯದು ಇದು ಆರಂಭ. ಇಲ್ಲಿ ಬ್ರಹ್ಮವಿದ್ಯಾಯ ಸರ್ವಪ್ರಾಯಶ್ಚಿತ್ತ ರೂಪತ್ವಂ ಅಂತ ಹೇಳಿ, ಬ್ರಹ್ಮವಿದ್ಯೆ ಅನ್ನೋದು ಎಲ್ಲ ಪಾಪಗಳನ್ನು ಕಳೆಯುತ್ತೆ. ಬರೀ ಪಾಪಗಳು ಮಾತ್ರವಲ್ಲ, ಪುಣ್ಯವನ್ನು ಕಳೆಯುತ್ತೆ ಅಂತ ಹೇಳಿ. ಬ್ರಹ್ಮವಿದ್ಯೆ ಅನ್ನೋದು ಧರ್ಮ ಅನ್ನುವುದು ಅದು ಪ್ರಾಯಶ್ಚಿತ್ತ ರೂಪ ಅಂತ ಹೇಳಿಲ್ಲ. ಆದ್ದರಿಂದ ಅದರಲ್ಲಿಯೂ ಕೂಡ ಕರ್ಮಗಳು ನಾಶವಾಗಬೇಕಾದರೆ ಅನುಭವಿಸಿ ನಾಶವಾಗಬೇಕು ಅನ್ನೋದು ಒಂದು ಪ್ರಸಿದ್ಧವಾದ ವಾಕ್ಯ. ಎಲ್ಲರೂ ಅದನ್ನು ಹೇಳ್ತಾರೆ. ಅದು ಒಂದು ವಿಧದಲ್ಲಿ ಅದು ಸರಿಯಾಗಿದೆ. ನಾಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತಾನ್ಯಪಿ ಅಂತ ಹೇಳಿ 100 ಕೋಟಿ ಕಲ್ಪಗಳು ಅನುಭವಿಸಿದರೂ ಕೂಡ ನಾವು ಕರ್ಮವು ನಾಶವಾಗೋದಿಲ್ಲ, ಅನುಭವಿಸದೇ ನಾಶವಾಗೋದಿಲ್ಲ, ಅನುಭವಿಸಿಯೇ ನಾಶವಾಗಬೇಕು ಅಂತ ಪೂರ್ವ ಪಕ್ಷ ಆ ವಿಷಯವನ್ನು ಇಲ್ಲಿ ನಿರ್ಧಾರ ಮಾಡ್ತಾರೆ. ಈಗ ನಾಭುಕ್ತಂ ಕಲ್ಪಕೋಟ್ಯಾಪಿ ಉಪಶಮನಂ ಯಾತ್ ಕರ್ಮ ನಿಷ್ಕೃತ್ಯ ಭಾವೇ ವಿದ್ಯಾತಃ ತದ್ವಿನಾಶಶ್ರುತಿರಿಹ ತದಸೌ ತತ್ ಪ್ರಶಂಸಾ ಇತಿ ಚೇತ್ ನ. ಇದು ಪೂರ್ವ ಪಕ್ಷ. ಇಲ್ಲಿಯವರೆಗೂ ಸಿದ್ಧಾಂತವನ್ನು ಎರಡನೇ ಭಾಗದಲ್ಲಿ ತಾದೃಗ್ ವಿದ್ಯಾ ಏವ ನಿಷ್ಕೃತಿರಿತಿ ವಿದಾಂಚಕ್ರುಹು ಆಮ್ನಾಯ ವೃದ್ಧಾಃ ನಾನ್ಯತ್ ಬ್ರಹ್ಮಾನುಭೂತಿ ಪ್ರತಿಭಟ ದುರಿತ ಧ್ವಂಸತಃ ಸಾಧ್ಯವತ್ರ. ಶ್ಲೋಕದಲ್ಲಿ ಕರ್ಮವನ್ನು ಅನುಭವಿಸಿಯೇ ತೀರಬೇಕು, ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿ ಕಳೆದುಕೊಳ್ಬಹುದು, ಇಲ್ಲ ಅಂದರೆ ಅನುಭವಿಸಿ ಮುಗಿಸಬೇಕು, ಹೀಗೆಯೇ ಹೇಳಿರುವಂಥದ್ದು. ಆದರೆ ಸಂಚಿತ ಕರ್ಮವೆಲ್ಲ ನಾಶವಾಗಿಬಿಡುತ್ತೆ ಅಂತ ಹೇಳ್ತಿರಲ್ಲ ಬ್ರಹ್ಮವಿದ್ಯೆಯಲ್ಲಿ, ಅದು ಹೇಗೆ ನಾಶವಾಗುತ್ತೆ ಅನ್ನೋದು ಇಲ್ಲಿ ಪ್ರಶ್ನೆ. ನಾಶವಾಗುತ್ತೆ ಅಂತ ಶ್ರುತಿ ಹೇಳುತ್ತೆ ಅಂದರೆ ಅದು ಬರೀ ಅರ್ಥವಾದ ವಾಕ್ಯ. ಯಾಕೆ ಅಂದರೆ ಅದು ಉಪಪನ್ನವಾಗೋದಿಲ್ಲ ಅನ್ನೋದನ್ನು ಇಲ್ಲಿ ಪೂರ್ವಪಕ್ಷಿ ಹೇಳ್ತಾರೆ. ಉಪಪತ್ತಿಗಳ ಮೂಲಕ ಸಕಾರಣವಾಗಿ ನಿರೂಪಣೆ ಮಾಡೋಕ್ಕಾಗೋದಿಲ್ಲ ನೀವು ಅನ್ನೋದು ಇಲ್ಲಿ ಪೂರ್ವಪಕ್ಷ. ಪರಪಕ್ಷೆ ಅನುಪಪತ್ತಿ ಪ್ರದರ್ಶ್ಯ ಸ್ವಪಕ್ಷೆ ಸಂಭಾವಿತ ಅನುಪಪತ್ತಿ ಆಶಂಕೆ ಪರಿಹರತಿ. ಮಿಕ್ಕ ಪಕ್ಷಗಳಲ್ಲಿನ ಅನುಪಪತ್ತಿಗಳೆಲ್ಲ ತೋರಿಸಿ ನಮ್ಮ ಪಕ್ಷವನ್ನು ಪರೀಕ್ಷೆ ಮಾಡ್ತಾರೆ. ಈಗ
ಇದೆಲ್ಲ ಸರಿಯಾಗಿ ಮಾಡುವಂತಹ ವಿಚಾರ. ಯಾವ ಒಂದು ವಿಧವಾದ ಪಕ್ಷಪಾತವಿಲ್ಲದೆ ಎಲ್ಲ ಸಿದ್ಧಾಂತವನ್ನು ಕೂಡ ಹಾಗೆಯೇ ಪರೀಕ್ಷೆ ಮಾಡಬೇಕು. ವಿಕಲ್ಪಗಳನ್ನೆಲ್ಲ ಹಾಕ್ಕೊಂಡು ಆಕ್ಷೇಪಗಳನ್ನು ನಾವೇ ಹಾಕ್ಕೊಂಡು ಪರೀಕ್ಷೆ ಮಾಡಿ ಹಾಗೆ ಆಚಾರ್ಯರು ಸ್ಥಾಪನೆ ಮಾಡ್ತಾರೆ ಅರ್ಥಗಳನ್ನು. ಅಭುಕ್ತಂ ಅಂದರೆ ಅನುಭೂತ ಫಲಂ, ಕರ್ಮಣಃ ಅನುಭವೋ ನಾಮ ತತ್ಫಲಾನುಭವ ಏವ. ಭುಕ್ತಂ ಅಂದರೆ ಭೋಗ ಮಾಡಲ್ಪಟ್ಟದ್ದು, ಅನುಭವಿಸಲ್ಪಟ್ಟದ್ದು ಅಂತ. ಅಭುಕ್ತಂ ಫಲವು ಅನುಭವಿಸಲ್ಪಡದೇ ಇರುವಂತಹ ಕರ್ಮ. ಪುಣ್ಯ ಪಾಪ ರೂಪಂ ಕರ್ಮ, ಎರಡು ರೂಪವಾದ ಕರ್ಮಗಳಿದೆ. ಕಲ್ಪಕೋಟ್ಯಾಪಿ ಅನಂತೇನಾಪಿ ಕಾಲೇನ, ಕಲ್ಪಕೋಟಿ ಅಂತ ಹೇಳಿರೋದು ಅನಂತ ಕಾಲವಾದರೂ ಉಪಶಮನಂ ವಿನಾಶಂ ನಯ್ಯಾತ್ ನ ಪ್ರಾಪ್ನುಯಾತ್. ನಾವುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿಶತೈರಪಿ ಅಂತ ಹೇಳಿರೋದು ಸ್ಮೃತೆ ಅರ್ಥಾನುವಾದ ಎಂ. ಯದಿ ಪುಣ್ಯಪಾಪಂ ರೂಪಂ ಕರ್ಮ ಸ್ವಫಲಂ ಅದತ್ವಾ ಏವ ವಿನಶ್ಯೇತ್. ಈ ರೀತಿಯಾದ ಪುಣ್ಯಪಾಪ ಕರ್ಮಗಳು ಸಂಚಿತವಾಗಿದೆ ಎಷ್ಟೋ ಕಾಲದಿಂದ, ಅದು ಫಲವನ್ನು ಕೊಡದೆ ನಾಶವಾಗಬೇಕಾದರೆ ಕೃತಹಾನ ಅಕೃತ ಅಭ್ಯಾಗಮಾದಿ ಪ್ರಸಂಗಾತ್ ಸಮಸ್ತ ಶಾಸ್ತ್ರ ವೈಯಾಕುಲಿ ಸ್ಯಾತ್ ಅಂತ ಹೇಳೋದು. ಎಲ್ಲ ವ್ಯಾಕುಲವಾಗಿಬಿಡುತ್ತೆ ಅಂದರೆ ಎಲ್ಲವೂ ಹೆಚ್ಚು ಕಡಿಮೆ ಆಗಿಬಿಡುತ್ತೆ, ಎಲ್ಲ ಶಾಸ್ತ್ರವು. ಯಾಕೆ ಅಂದರೆ ಕೃತ ಹಾನ, ಮಾಡಿರುವ ಕರ್ಮಕ್ಕೆ ಫಲ ಬರದೇ ಹೋಗಬೇಕು, ಮಾಡದೇ ಇರೋ ಕರ್ಮಕ್ಕೆ ಫಲ ಬರಬೇಕು. ಈ ರೀತಿಯಾದ ದೋಷಗಳೆಲ್ಲ ಸಂಭವವಿದೆ. ಯಾಕೆ ಅಂದರೆ ಮಾಡಿರೋ ಕರ್ಮಗಳ ಅನುಭವಿಸಲೇಬೇಕು ಅಂತ ತಾನೇ ಎಲ್ಲರೂ ಒಪ್ಕೊಂಡಿರೋದು. ಅತಃ ತತ್ತತ್ಕರ್ಮ ಫಲ ಅನುಭವಾರ್ಥಂ ಯದಾ ಜನ್ಮ ಸ್ವೀಕರೋತಿ ಕಶ್ಚಿತ್. ಆದ್ದರಿಂದ ಏನು ಮಾಡಬೇಕು ಅಂದರೆ ಕರ್ಮಗಳ ಫಲ ಅನುಭವಿಸೋದಕ್ಕೆ ಜನ್ಮವಾದ ಜನ್ಮವನ್ನು ಸ್ವೀಕಾರ ಮಾಡ್ತಾ ಇರಬೇಕು. ಹಾಗೆ ಮಾಡಿದ್ರೆ ಒಂದು ಜನ್ಮದಲ್ಲಿ ಮತ್ತೆ ಕರ್ಮಗಳನ್ನು ಮಾಡ್ತಾನೆ. ತಸ್ಮಿನ್ ಜನ್ಮನಿ ಅನೇಕ ಜನ್ಮ ಆರಂಭಕಂ ಪುನರಪಿ ನೂತನತೆಯ ಕರ್ಮ ಕುರಿಯಾದೇವ ಸರ್ವೋಪಿ. ಇನ್ನೂ ಅನೇಕ ಜನ್ಮಗಳಕ್ಕೆ ಆರಂಭಕ್ಕೆ ಕಾರಣವಾದ ಕರ್ಮಗಳನ್ನು ಮತ್ತೆ ಮಾಡ್ತಾರೆ. ಈ ಪಾಪಾರಂಭಕವಾದ ಪಾಪಗಳು ಇರುತ್ತೆ. ಸಂಭವಂತ್ಯೇವ ಪಾಪಾರಂಭಕಾನಿ ಪಾಪಾನಿ. ಒಂದು ಪಾಪ ಇನ್ನೊಂದು ಪಾಪವನ್ನು ಆರಂಭಿಸೋದಕ್ಕೆ ಕಾರಣವಾಗುತ್ತೆ. ಇದೆಲ್ಲ ತಿಳಿದಿರುವ ವಿಷಯವೇ. ಇದು ವಿಷ್ಣು ಪುರಾಣದಲ್ಲಿ ಹೇಳುತ್ತೆ. ಇದೆಲ್ಲ ವಚನಾನಿ. ಪಾಪಂ ಪ್ರಜ್ಞಾಂ ನಾಶಯತಿ ಕ್ರಿಯಮಾಣಂ ಪುನಃ ಪುನಃ ನಷ್ಟಪ್ರಜ್ಞ ಪಾಪಮೇವ ಪುನರಾರಭತೆ ಅವಶ್ಯಾತ್. ನಮ್ಮ ಜ್ಞಾನವನ್ನು ನಾಶ ಮಾಡಿಬಿಟ್ಟು ಸರಿಯಾದ ಬುದ್ಧಿ ನಾವು ಮಾಡದೇ ಇರೋ ಹಾಗೆ, ನಿಶ್ಚಯ ಮಾಡದೇ ಇರೋ ಹಾಗೆ ಮಾಡುತ್ತೆ ಪಾಪ. ಹಾಗೆ ಬುದ್ಧಿ ನಿಶ್ಚಯ ಕಳೆದುಕೊಂಡವನು ಮತ್ತೆ ಪಾಪವನ್ನೇ ಮಾಡ್ತಾನೆ. ಆದ್ದರಿಂದ ಇದು ಮತ್ತೆ ಮತ್ತೆ ಪಾಪಗಳನ್ನು ಮಾಡೋದಕ್ಕೆ ಕಾರಣವಾಗುತ್ತೆ. ಇದೆಲ್ಲ ಇರುವಾಗ ತತಶ್ಚ ಶಾಂತಾಸು ಊರ್ಮಿಷು ಸಮುದ್ರ ಸ್ನಾನವತೆ ಮೋಕ್ಷಸ್ಯ ನ ಕದಾಪಿ ಸಂಭವ. ಊರ್ಮಿಷಟ್ಕಗಳೆಲ್ಲ ಪೂರ್ಣವಾಗಿ ಶಾಂತವಾದರೆ ಸಮುದ್ರ ಸ್ನಾನದಂತೆ ಮಾಡಬೇಕು. ಹಾಗೆ ಮೋಕ್ಷವು ಎಂದಿಗೂ ಸಂಭವವಿಲ್ಲ. ಅಂದರೆ ಊರ್ಮಿಷಟ್ಕಗಳು ಶಾಂತಾಸು ಊರ್ಮಿಷು ಅಂತ ಹೇಳುವಾಗ ಇಲ್ಲಿ ಬರೀ ಅಲೆಗಳು ಅಂತ ಅರ್ಥ. ಅಲೆಗಳಿಲ್ಲದೆ ಇರೋ ಸಮುದ್ರವೇ ಇಲ್ಲ. ಎಲ್ಲ ಅಲೆಗಳು ಹೋದ ಮೇಲೆಯೇ ನಾನು ಸ್ನಾನ ಮಾಡ್ತೀನಿ ಸಮುದ್ರದಲ್ಲಿ ಅಂತ ಒಬ್ಬ ನಿಶ್ಚಯ ಮಾಡಿದ್ರೆ ಸ್ನಾನ ಮಾಡೋದಕ್ಕೆ ಆಗೋದಿಲ್ಲ ಎಂದಿಗೂ. ಅವನು ಅಲೆಗಳು ಇದ್ದೇ ಇರುತ್ತೆ ಸಮುದ್ರದಲ್ಲಿ. ಆದ್ದರಿಂದ ಮೋಕ್ಷವು ಇದೇ ರೀತಿ ಆಗುತ್ತೆ. ಎಲ್ಲ ಕರ್ಮಗಳನ್ನು ಅನುಭವಿಸಿದ ಮೇಲೆ ಮೋಕ್ಷ ಅಂದರೆ ಅದು ಎಂದಿಗೂ ಮುಗಿಯೋದೇ ಇಲ್ಲ. ಕರ್ಮದ ಫಲ ಅನುಭವ ಮಾಡ್ತಾನೆ ಇರ್ತೀವಿ ಮತ್ತೆ ಮತ್ತೆ ಜನ್ಮಗಳಲ್ಲಿ. ಏವಂಚ ಮಾಯಾವಾದಿ ಮತೆ ಆರೋಪಿತ ದೋಷ ಭವತೋಪಿ ಪ್ರಕಾಶಾಂತರೇಣ ಸಮಾನ. ಪೂರ್ವಪಕ್ಷ ಇಲ್ಲಿ ನೀವು ಅದ್ವೈತ ಮತದಲ್ಲಿ ಯಾವ್ಯಾವ ದೋಷ ಹೇಳ್ತೀರೋ ನಿಮಗೂ ಈ ರೀತಿಯಾದ ಯಾವುದೋ ಒಂದು ರೀತಿಯ ದೋಷ ನಿಮ್ಮಲ್ಲಿಯೂ ಇದೆ. ಅದಕ್ಕೆ ಹೇಳ್ತೀವಿ ನಾವು ನಾಭುಕ್ತಂ ಕ್ಷೀಯತೆ ಕರ್ಮ ಇತಿ ವಚನಂ ಕರ್ಮಫಲಸ್ಯ ಅನುಲ್ಲಂಘನೀಯತ್ವಾತ್ ಅನುಂಗಲೀಯತ್ವ ತಾತ್ಪರ್ಯಕಂ ಉತ್ಸರ್ಗಭೂತಂ. ಅನ್ಯಥಾ ಹಿ ಪ್ರಾಯಶ್ಚಿತ್ತ ಶಾಸ್ತ್ರಂ ಸರ್ವಂ ಅಪ್ರಮಾಣಂ ಸ್ಯಾತ್ ಅಂತ ಹೇಳಿದ್ರೆ ಇಲ್ಲೇನು ಹೇಳ್ತೀವಿ ಅಂದರೆ ಕರ್ಮವು ಅನುಭವಿಸದೆ ಹೋಗಲ್ಲ, ಫಲಾನುಭವವಿಲ್ಲದೆ ಹೋಗಲ್ಲ ಅಂತ ಹೇಳಿದ್ರೆ ಕರ್ಮಫಲವನ್ನು ಉಲ್ಲಂಘನೆ ಮಾಡೋಕ್ಕೆ ಸಾಧ್ಯವಿಲ್ಲ ಅನ್ನೋದು ಸಾಮಾನ್ಯವಾದ ಒಂದು ಜನರಲ್ ರೂಲ್. ಅದು ಉತ್ಸರ್ಗ ಅಂತ ಹೇಳಿ, ಉತ್ಸರ್ಗ ನ್ಯಾಯ, ಜನರಲ್ ರೂಲ್ ಇದು ಉತ್ಸರ್ಗ ನ್ಯಾಯ ಅಂತ. ಅದಕ್ಕೆ ಅಪವಾದಗಳಿರುತ್ತೆ. ಪ್ರಾಯಶ್ಚಿತ್ತ ಶಾಸ್ತ್ರ ಏನು ಮಾಡುತ್ತೆ?
ಪಾಪಗಳನ್ನೆಲ್ಲ ನಾಶ ಮಾಡುತ್ತೆ. ಎಷ್ಟೋ ಪಾಪಗಳು ನಮಗೆ ಪ್ರಾಯಶ್ಚಿತ್ತರಿಂದ ಕಳೆಯುತ್ತಲ್ಲ. ಅನುಭವಿಸದೆ ಹೋಗೋದೇ ಇಲ್ಲ ಅನ್ನೋದು ಸಾಮಾನ್ಯವಾದ ವಿಷಯ. ಆದರೆ ಅದಕ್ಕೆ ಅಪವಾದವು ಪ್ರಾಯಶ್ಚಿತ್ತ ಶಾಸ್ತ್ರ. ಪ್ರಾಯಶ್ಚಿತ್ತ ಮಾಡಿದ್ರೆ ಪಾಪಗಳು ಹೋಗ್ಬಿಡುತ್ತೆ, ಬರೋದಿಲ್ಲ, ಬಾಧಿಸೋದಿಲ್ಲ. ಆದ್ದರಿಂದ ನಾಭುಕ್ತಂ ಕ್ಷೀಯತೆ ಕರ್ಮ ಅಂದಿರೋದು ಒಂದು ಉತ್ಸರ್ಗವೇ ನ್ಯಾಯ. ಅದಕ್ಕೆ ಅಪವಾದವಿದೆ. ಪ್ರಾಯಶ್ಚಿತ್ತಗಳು ಅಪವಾದ ಶಾಸ್ತ್ರ. ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿದ್ರೆ ಕರ್ಮಗಳೆಲ್ಲ ಹೋಗುತ್ತೆ. ಕೆಲವು ಪಾಪಗಳು ನಾವು ಅನುಭವಿಸದೇ ಇರ್ಬೋದು, ಬರೋದೇ ಇಲ್ಲ, ನಮಗೆ ನಾಶವಾಗಿಬಿಡುತ್ತೆ. ಆದ್ದರಿಂದ ಎಲ್ಲ ಕರ್ಮವನ್ನು ಅನುಭವಿಸಲೇಬೇಕು ಅನ್ನೋ ನಿಯಮವಿಲ್ಲ ಅಂತ ನಾವು ಹೇಳ್ತೀವಿ. ಅದಕ್ಕೆ ಪ್ರಸಿದ್ಧವಾಗಿದೆ, ಪ್ರಸಿದ್ಧಂ ಕಿಲ ವಚನಂ ಬ್ರಹ್ಮಜ್ಞೇಚ ಸುರಾಪೇಚ ಚೋರೆ ಭಗ್ನವ್ರತೆ ತಥಾ ನಿಷ್ಕೃತಿ ವಿಹಿತಾ ಸದ್ದಿ. ಎಲ್ಲಕ್ಕೂ ನಿಷ್ಕೃತಿ ಅಂದರೆ ಪ್ರಾಯಶ್ಚಿತ್ತ. ಎಲ್ಲಕ್ಕೂ ಪ್ರಾಯಶ್ಚಿತ್ತವಿದೆ. ಧರ್ಮಶಾಸ್ತ್ರಗಳಲ್ಲಿ ಪ್ರಾಯಶ್ಚಿತ್ತವು ಹೇಳಿದೆ. ಎಲ್ಲ ವಿಧವಾಗಿಯೂ ಕೂಡ ಪ್ರಾಯಶ್ಚಿತ್ತಗಳು ಇದೆ. ಇತ್ಯಾದಿ ಇತ್ಯತ್ರ ಎಲ್ಲ ವಿಧವಾದ ಪಾಪಗಳು, ಬ್ರಹ್ಮಹತ್ಯೆ ಮಾಡಿದವನಾಗಲಿ, ಸುರಾಪಾನ ಮಾಡಿದವನಾಗಲಿ, ಚೌರ್ಯ ಮಾಡಿದವನು, ಇವುಗಳೆಲ್ಲ ವ್ರತವನ್ನು ಭಗ್ನ ಮಾಡಿಕೊಂಡವನು, ಎಲ್ಲರಿಗೂ ಪ್ರಾಯಶ್ಚಿತ್ತ ವಿಹಿತವಾಗಿದೆಯಲ್ಲ. ಆದ್ದರಿಂದ ನಾಭುಕ್ತಂ ಅನ್ನೋದು ಅದೇ ನಿಯಮವೇನಿಲ್ಲ. ಆ ರೀತಿ ಅಪವಾದವು ಇದೆಯಲ್ಲ ಅಂತ ನಾವು ಹೇಳಿದ್ರೆ, ನಿಷ್ಕೃತಿ ಅಭಾವೇ ಕರ್ಮ ಪ್ರಧಾನಾತ್ ಯಥಾ ಕರ್ಮ ನಶ್ಯತಿ ತಥಾ ಪ್ರಾಯಶ್ಚಿತ್ತೇನಾಪಿ ಇತಿ ಧರ್ಮಶಾಸ್ತ್ರವಚನ ಸಿದ್ಧಂ ತಥಾ ಚ ಬ್ರಹ್ಮವಿದ್ಯಾಯಾಃ ಕಥಂ ಕರ್ಮಣಾಂ ನಾಶಃ. ಯಾಕೆ ಅಂದರೆ ಇದು ಧರ್ಮಶಾಸ್ತ್ರವಚನದಲ್ಲಿ ಫಲಪ್ರಧಾನಾತಿ ಯಥಾ ಕರ್ಮ ನಶ್ಯತಿ ತಥಾ ಪ್ರಾಯಶ್ಚಿತ್ತೇನಾಪಿ ಇತಿ ಧರ್ಮಶಾಸ್ತ್ರವಚನಂ ಸಿದ್ಧಂ. ಆದರೆ ನಿಷ್ಕೃತಿ ಇಲ್ಲವೇ ಇಲ್ಲವಲ್ಲ. ಇಲ್ಲದೇ ಇರುವಾಗ ಹೇಗಾಗುತ್ತೆ? ಅನಿರ್ಮೋಕ್ಷ ಪ್ರಸಂಗ ಸಿದ್ಧಾಂತೋಪಿ ಸಮಾನ. ಮೋಕ್ಷ ಸಿಗೋದೇ ಇಲ್ಲ ಅಂತ ಹೇಳೋದು ಇದು ಯಾಕೆ ಅಂದರೆ ಪುಣ್ಯ ವಿಷಯಗಳಲ್ಲಿ ಪ್ರಶ್ನೆ ಬರುತ್ತೆ ಇಲ್ಲಿ. ಯಥಾ ಪ್ರಾಯಶ್ಚಿತ್ತಸ್ಯ ನಾಶಕತ್ವಂ ಶಾಸ್ತ್ರ ಸಿದ್ಧಂ ತಥಾ ಬ್ರಹ್ಮವಿದ್ಯಾಯಾಪಿ ಕರ್ಮನಾಶಕತ್ವಂ ಶಾಸ್ತ್ರ ಸಿದ್ಧಂ. ನಾವು ಹೇಳ್ತೀವಿ ಶಾಸ್ತ್ರ ಸಿದ್ಧವಾಗಿದೆಯಲ್ಲ, ಇದು ಶಾಸ್ತ್ರವು ಶಾಸ್ತ್ರದಿಂದಲೇ ಸಿದ್ಧವಾಗಿದೆ ಅಂತ ಹೇಳಿದ್ರೆ, ಅದರ ಶಾಸ್ತ್ರ ಹೇಳುತ್ತೆ ಏವಂ ವಿಧಿ ಪಾಪಂ ಕರ್ಮನ ಶ್ಲಿಷ್ಯತೆ ವಿದ್ವಾನ್ ಪುಣ್ಯ ಪಾಪೇ ವಿಧೂಯ ಯಥೈಧಾಂಸಿ ಸಮಿದ್ಧೋಗ್ನಿ ಭಸ್ಮಸಾತ್ ಕುರುತೆ ಅರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ ಇತ್ಯಾದಿ ವಚನಾನಿ ಬ್ರಹ್ಮವಿದ್ಯಾಯಾಃ ಕರ್ಮನಾಶಕತ್ವಂ ಸ್ಪಷ್ಟಂ ವದತಿ. ಬ್ರಹ್ಮವಿದ್ಯೆ ಕರ್ಮನಾಶಕತ್ವ ಹೇಳಿದೆಯಲ್ಲ ಅಂತ ಹೇಳಿದ್ರೆ, ಇಹ ಶಾಸ್ತ್ರೇಷು ಅಸೌ ಶ್ರೂಯಮಾಣ ವಿದ್ಯಾತಃ ತದ್ವಿನಾಶ ಶ್ರುತಿ ಬ್ರಹ್ಮವಿದ್ಯಾಯಾಃ ಕರ್ಮನಾಶ ಬೋಧಿಕಾ ಶ್ರುತಿ ಸ್ಮೃತೇರಪಿ ಉಪಲಕ್ಷಣಾರ್ಥ ವಿದ್ಯಾ ಪ್ರಶಂಸಾರ್ಥ ನತು ಸ್ವಾರ್ಥೆ ತಾತ್ಪರ್ಯವತಿ. ಇದಕ್ಕೆ ಸ್ವಾರ್ಥದಲ್ಲಿ ತಾತ್ಪರ್ಯವಿಲ್ಲ. ಬ್ರಹ್ಮವಿದ್ಯೆಯನ್ನು ಪ್ರಶಂಸೆ ಮಾಡುತ್ತಷ್ಟೇ. ಯಾಕೆ ಅಂದರೆ ಇಲ್ಲ ಪ್ರಾಯಶ್ಚಿತ್ತ ಮಾಡಬೇಕು, ಇಲ್ಲ ಅನುಭವಿಸಬೇಕು. ಆದ್ದರಿಂದ ಇದು ನಾಶ ಮಾಡೋಕ್ಕೆ ಆಗೋದಿಲ್ಲ. ಬ್ರಹ್ಮವಿದ್ಯೆ ಪ್ರಾಯಶ್ಚಿತ್ತವಲ್ಲ, ಧರ್ಮ ಅದು ಪ್ರಾಯಶ್ಚಿತ್ತ ರೂಪ ಅಂತ ಹೇಳಿಲ್ಲ ಶಾಸ್ತ್ರದಲ್ಲಿ. ಆದ್ದರಿಂದ ಬ್ರಹ್ಮವಿದ್ಯೆಯಿಂದ ನಾಶ ಮಾಡೋದಕ್ಕೆ ಸಾಧ್ಯವಿಲ್ಲ. ನಾಶವಾಗುತ್ತೆ ಅಂತ ಹೇಳಿದೆಯಲ್ಲ ಶ್ರುತಿಯಲ್ಲಿ, ಅಂದರೆ ಅದು ಬರೀ ಬ್ರಹ್ಮವಿದ್ಯೆಯನ್ನು ಪ್ರಶಂಸೆ ಮಾಡುತ್ತೆ ಅಷ್ಟೇ ಹೊರತು ಅದಕ್ಕೆ ನಾಶದಲ್ಲಿ ಕರ್ಮನಾಶ ಅನ್ನೋದು ತಾತ್ಪರ್ಯವಲ್ಲ. ಅದಕ್ಕೆ ಬರೀ ವಿದ್ಯೆ ಪ್ರಶಂಸೆ ಅಷ್ಟೇ. ಇಲ್ಲೇ ಹೋದರೆ ಏನಾಗುತ್ತೆ ಅಂದರೆ ಅನ್ಯಥಾ ಚತುರ್ದಶಾನಾಮಪಿ ವಿದ್ಯಾನಾಂ ಪಾಪನಾಶಕತ್ವಂ ಸ್ಯಾತ್. 14 ವಿದ್ಯಾಸ್ಥಾನಗಳು ಹೇಳಿದೆ, ಎಲ್ಲರಿಂದಲೂ ಪಾಪನಾಶವಾಗಬೇಕು ಅವಾಗ. ಯಾಕೆ ಅಂದರೆ ಇದು ಒಂದು ಬ್ರಹ್ಮವಿದ್ಯೆಯು ಕೂಡ ಅದು ಕೂಡ ಚತುರ್ದಶ ವಿದ್ಯಾಸ್ಥಾನಗಳಲ್ಲಿಯೇ ಸೇರಿದೆ. ಅಧ್ಯಾತ್ಮ ವಿದ್ಯಾನಾಮಿತಿ ಭಗವತಾ ಏವ ಅಧ್ಯಾತ್ಮ ವಿದ್ಯಾಯಾಃ ಇತರ ವಿದ್ಯಾಪೇಕ್ಷೆಯ ಉತ್ಕೃಷ್ಟತ್ವವಚನಾತ್ ಇತರ ವಿದ್ಯಾಪೇಕ್ಷೆಯ ವೇದಾಂತ ವಿದ್ಯಾಯಾಃ ಪಾರ್ಥಕ್ಯಾತ್ ನ ತೌಲ್ಯಮಿತಿ ವಾಚ್ಯಂ. ಎಲ್ಲಕ್ಕೂ ಕೂಡ ವೇದಾಂತ ಶಾಸ್ತ್ರಕ್ಕೆ ಮೀಮಾಂಸಾ ಅಂತಾನೆ ಹೇಳಿದ್ದಾರೆ. ಅದು ಪ್ರಶಂಸೆಯೇ. ಯಾಕೆ ಅಂದರೆ ಇಲ್ಲಿ ನಾವು ಹೇಳ್ತೀವಿ, ಪೂರ್ವ ಪಕ್ಷಿ ಹೇಳೋದು ಬ್ರಹ್ಮವಿದ್ಯೆಗೆ ಪಾಪನಾಶಕತ್ವ ಹೇಳಿದೆಯಲ್ಲ ಶ್ರುತಿಯಲ್ಲಿ, ಅಂದರೆ ಎಲ್ಲ ಚತುರ್ದಶ ವಿದ್ಯಾಸ್ಥಾನಗಳಿಗೂ ಹೇಳಬೇಕು ಆವಾಗ. ಇತಿಹಾಸ, ಪುರಾಣ, ಮೀಮಾಂಸಾ, ನ್ಯಾಯ ಎಲ್ಲಕ್ಕೂ ಪಾಪನಾಶಕವನ್ನೇ ಹೇಳಬೇಕು. ಎಲ್ಲಕ್ಕೂ ಒಪ್ಕೊಂಡಿಲ್ಲ, ಬ್ರಹ್ಮವಿದ್ಯೆಗೆ ಮಾತ್ರ ಒಪ್ಕೊಂಡಿದ್ದೀವಲ್ಲ.
ಇದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ಪರಮಾತ್ಮ ಶ್ರುತಿಯಲ್ಲಿ ಹೇಳಿದ ಗೀತೆಯಲ್ಲಿ ಅಧ್ಯಾತ್ಮ ವಿದ್ಯಾನ ಹೇಳಿದ ವಿದ್ಯೆಗಳೆಲ್ಲ ನಾನು ಅಧ್ಯಾತ್ಮ ವಿದ್ಯೆ ಅಂತ ಹೇಳಿದ್ರೆ, ಅಧ್ಯಾತ್ಮ ವಿದ್ಯೆಯು ಶ್ರೇಷ್ಠವಾದದ್ದು. ಯದ್ಯದ್ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ವಾ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ ಅಂತ ಹೇಳುವಾಗ, ಎಲ್ಲ ಪದಾರ್ಥಗಳಲ್ಲಿಯೂ ಎಲ್ಲ ವಿಷಯಗಳಲ್ಲಿಯೂ ಉತ್ಕೃಷ್ಟವಾದದ್ದು ಏನಿದೆಯೋ ಅದು ನನ್ನ ತೇಜಸ್ಸಿನ ಅಂಶ. ಶ್ರುತಿಯಲ್ಲಿ ಗೀತೆಯಲ್ಲಿ ಕೃಷ್ಣ ಹೇಳುವಂತಹದ್ದು. ಅದರಲ್ಲಿ ಹೇಳಿದ ವಿದ್ಯೆಗಳಲ್ಲೆಲ್ಲ ನಾನು ಅಧ್ಯಾತ್ಮ ವಿದ್ಯೆ ಅಂತ ಹೇಳಿದ್ರೆ, ಅಧ್ಯಾತ್ಮ ವಿದ್ಯೆಯ ಪ್ರಶಂಸೆ ಅಷ್ಟೇ ಅದು. ಆದ್ದರಿಂದ ಅದಕ್ಕೇನು ಒಂದು ಬೇರೆ ಬೇರೆ ವಿದ್ಯೆಗಳಂತೆ ಅಲ್ಲ, ಅಂದರೆ ಅಧ್ಯಾತ್ಮ ವಿದ್ಯೆ ಶ್ರೇಷ್ಠವಾದದ್ದು ಅಂತ ಪ್ರಶಂಸೆ ಮಾಡ್ತಾ ಇದೆ ಅಷ್ಟೇ. ಯಾಕೆ ಅಂದರೆ ಅದನ್ನು ಕೂಡ ಮೀಮಾಂಸಾ ಅನ್ನೋ ಪದದಿಂದಲೇ ಹೇಳ್ತೀವಿ ನಾವು. ಉತ್ತರ ಮೀಮಾಂಸೆ, ಪೂರ್ವ ಮೀಮಾಂಸೆ, ಮೀಮಾಂಸಾ ಶಾಸ್ತ್ರವೇ. ಆದ್ದರಿಂದ ಎಲ್ಲರಿಂದಲೂ ಸಮಾನ. ಈ ಕಾರಣದಿಂದ ನೀವು ಹೇಳುವಂತಹ ಬ್ರಹ್ಮವಿದ್ಯೆಯಿಂದ ಪಾಪನಾಶಕತ್ವ ಸಂಭವವಿಲ್ಲ ಅನ್ನೋದು ಪೂರ್ವ ಪಕ್ಷ. ಪಾಪನಾಶವಾಗಿ ಸಂಭವವಿಲ್ಲ, ಅನುಭವಿಸಲೇಬೇಕು, ಇಲ್ಲ ಪ್ರಾಯಶ್ಚಿತ್ತ ಮಾಡಬೇಕು. ಬ್ರಹ್ಮವಿದ್ಯೆ ಪ್ರಾಯಶ್ಚಿತ್ತ ಅಂತ ಹೇಳಿಲ್ಲ ಅಂತ ಪೂರ್ವ ಪಕ್ಷ. ನಾವು ಹೇಳ್ತೀವಿ ಪ್ರಾಯಶ್ಚಿತ್ತವೇ ಅದು ಅಂತ ಮುಂದೆ ಸಿದ್ಧಾಂತ. ಬ್ರಹ್ಮವಿದ್ಯಾ ಹಿ ಅದನ್ನು ವಿಚಾರ ಮಾಡ್ತಾರೆ ಈಗ. ಬ್ರಹ್ಮವಿದ್ಯಾ ಹಿ ಜ್ಞಾನರೂಪ, ಜ್ಞಾನರೂಪವಾದದ್ದು ಬ್ರಹ್ಮವಿದ್ಯೆ. ಮೋಕ್ಷ ಸಿದ್ಧರಲ್ಲಿ ಸ್ವರೂಪ ತುಂಬ ಸೂಕ್ಷ್ಮವಾದ ವಿಷಯ. ಬ್ರಹ್ಮವಿದ್ಯೆ ಹೇಗೆ ಪಾಪವನ್ನು ನಾಶ ಮಾಡುತ್ತೆ ಅಂತ ಪೂರ್ವ ಪಕ್ಷದಲ್ಲಿ ಸಂದೇಹ ಬರುತ್ತೆ ನಮಗೆ. ಬ್ರಹ್ಮವಿದ್ಯೆ ಪ್ರಾಯಶ್ಚಿತ್ತ ಅಂತ ಹೇಳಿಲ್ಲ ಶಾಸ್ತ್ರದಲ್ಲಿ. ಮತ್ತೆ ಪ್ರಾಯಶ್ಚಿತ್ತಗಳು ಕೂಡ ಪಾಪವನ್ನು ಮಾತ್ರವೇ ನಾಶ ಮಾಡುತ್ತೆ ಹೊರತು ಪುಣ್ಯವನ್ನು ನಾಶ ಮಾಡೋದಿಲ್ಲ. ಪ್ರಾಯಶ್ಚಿತ್ತ ಏನಿದ್ರು ಪಾಪಗಳಿಗೆ ಮಾತ್ರವೇ, ಪುಣ್ಯಕ್ಕೆ ಇಲ್ಲ. ಬ್ರಹ್ಮವಿದ್ಯೆ ಪುಣ್ಯ ಪಾಪ ಎರಡನ್ನೂ ನಾಶ ಮಾಡುತ್ತೆ ಅಂತ ಹೇಳಿದೆ. ಸಂಚಿತವಾದ ಪುಣ್ಯ ಪಾಪೇ ವಿಧೂಯ, ಕಡೆಯಲ್ಲಿ ಎಲ್ಲ ಪುಣ್ಯ ಪಾಪಗಳು ಹೋಗ್ಬಿಡುತ್ತೆ ಅವನಿಗೆ. ಪುಣ್ಯವು ಪಾಪದಂತೆಯೇ ಅಂತ ಹೇಳಲ್ಪಡುತ್ತೆ. ಇದು ಹೇಗೆ ಸಾಧ್ಯ ಅಂತ ಪೂರ್ವ ಪಕ್ಷ. ಇದು ಸಾಧ್ಯವೇ ಇಲ್ಲ, ಅದು ದೊಡ್ಡ ಆಕ್ಷೇಪ ಇಲ್ಲಿ. ಆದ್ದರಿಂದ ಬ್ರಹ್ಮವಿದ್ಯೆಯಿಂದ ಎಲ್ಲ ನಾಶವಾಗುತ್ತೆ ಅನ್ನುವಂತಹ ಶ್ರುತಿ ಬರೀ ಅರ್ಥವಾದ ಪ್ರಶಂಸಾ ವಾಕ್ಯ. ಬ್ರಹ್ಮವಿದ್ಯೆ ಬಹಳ ಶ್ರೇಷ್ಠವಾದದ್ದು ಬೇರೆ ವಿದ್ಯೆಗಳಿಗಿಂತ ಅಂತ ಹೇಳೋದಷ್ಟೇ ತಾತ್ಪರ್ಯ. ನಿಜವಾಗಿಯೂ ಕರ್ಮಗಳು ನಾಶವಾಗುವುದಿಲ್ಲ, ಅದರಲ್ಲಿ ನಾಶವಾಗೋಕ್ಕೆ ಸಾಧ್ಯವಿಲ್ಲ. ಅನುಭವಿಸಿಯೇ ಹೋಗಬೇಕು. ಅನುಭವಿಸಿ ಹೋಗಬೇಕಾದ್ರೆ ಮೋಕ್ಷವೇ ಸಿಗೋದಿಲ್ಲ ಎಂದು. ಯಾಕೆ ಅಂದರೆ ಕರ್ಮಗಳನ್ನು ಅನುಭವಿಸೋವನು ಮತ್ತೆ ಮತ್ತೆ ಕರ್ಮಗಳನ್ನು ಮಾಡ್ತಾನೆ. ಫಲಾನುಭವ ಸಮಯದಲ್ಲಿ ಮತ್ತೆ ಮತ್ತೆ ಅವನ ಜನ್ಮ ಬರುತ್ತೆ, ಮತ್ತೆ ಮತ್ತೆ ಕರ್ಮ ಮಾಡ್ತಾನೆ. ಯಾವಾಗ ಮುಗಿಯುತ್ತೆ ಅಂದರೆ ಮುಗಿಯೋದೇ ಇಲ್ಲ. ಮೋಕ್ಷವೇ ಅನಿರ್ಮೋಕ್ಷ ಪ್ರಸಂಗ ಉಂಟಾಗುತ್ತೆ. ಅದನ್ನು ವಿಚಾರಿಸ್ತಾ ಇದ್ದಾರೆ ಈಗ. ನಮ್ಮ ಸಿದ್ಧಾಂತ ಮೋಕ್ಷ ಸ್ವರೂಪ ತುಂಬ ಸೂಕ್ಷ್ಮವಾದ ವಿಷಯ ಸ್ಥಾಪನೆ ಮಾಡಿರೋದು ಶಾಸ್ತ್ರದಲ್ಲಿ ಭಾಷಿಕಾರರು. ಬ್ರಹ್ಮವಿದ್ಯಾ ಹಿ ಜ್ಞಾನರೂಪ. ಬ್ರಹ್ಮವಿದ್ಯೆ ಅನ್ನೋದು ಮೊದಲು ಒಂದು ಜ್ಞಾನರೂಪ ಅನ್ನೋದು ಎಲ್ಲ ಒಪ್ಕೊಳ್ಬೇಕು. ಜ್ಞಾನಾನ್ಮೋಕ್ಷ ಅನ್ನೋದು ಎಲ್ಲರೂ ಒಪ್ಕೊಳ್ತಾರೆ. ಅದರಲ್ಲಿ ಬರೀ ವಾಕ್ಯಾರ್ಥ ಜ್ಞಾನವಲ್ಲ, ವಿಧೇಯ ಜ್ಞಾನ. ವಾಕ್ಯಾರ್ಥ ಜ್ಞಾನಕ್ಕಿಂತ ಅಧಿಕವಾದದ್ದು ಧ್ಯಾನ ರೂಪವಾದದ್ದು. ನಿರಂತರ ಧ್ಯಾನ ಮಾಡಿ ವಾಕ್ಯಾರ್ಥದಿಂದ ತಿಳಿದ ಅರ್ಥವನ್ನು ಧ್ಯಾನ ಮಾಡಿ ಪ್ರೀತಿ ರೂಪಕವಾಗಿ ಪರಮಾತ್ಮನ ಅನುಗ್ರಹ ಪಡೆದು ಅದರಿಂದ ಪಡೆದುಕೊಳ್ಬೇಕೆ ಹೊರತು ಜ್ಞಾನ ಅಂತ ಹೇಳಿದ್ರೆ ಬರೀ ವಾಕ್ಯಾರ್ಥ ಜ್ಞಾನವಲ್ಲ ಅನ್ನೋದು ಸಿದ್ಧಾಂತ. ಅದನ್ನು ಇಲ್ಲಿ ಹೇಳ್ತಾರೆ. ಬ್ರಹ್ಮವಿದ್ಯಾ ಅನ್ನೋದು ಜ್ಞಾನರೂಪ. ಜ್ಞಾನಂತೂ ಅಜ್ಞಾನಸ್ಯ ನಾಶಕಂ ನತು ವಸ್ತುನಃ ನಾಶಕಂ. ಪದಾರ್ಥವನ್ನು ನಾಶ ಮಾಡೋಕ್ಕಾಗೋದಿಲ್ಲ ಜ್ಞಾನ. ಅಜ್ಞಾನ ಹೋಗಿಸುತ್ತಷ್ಟೇ. ಕರ್ಮ ಅನ್ನೋದು ಅಜ್ಞಾನವಲ್ಲವಲ್ಲ. ಆದ್ದರಿಂದ ಕರ್ಮವನ್ನು ಹೇಗೆ ನಾಶ ಮಾಡುತ್ತೆ ಜ್ಞಾನ? ಭ್ರಮೆಯನ್ನು ನಾಶ ಮಾಡ್ಬೋದು, ಅಜ್ಞಾನವನ್ನು ನಾಶ ಮಾಡ್ಬೋದು, ತಿಳಿದೇ ಇರೋ ಒಂದು ವಿಷಯವನ್ನು ಉಂಟು ಮಾಡಬಹುದು. ಜ್ಞಾನದ ಒಂದು ಪ್ರಾಗಭಾವ ಇದ್ದರೆ ಜ್ಞಾನ ಉಂಟಾಗುತ್ತೆ. ಮೊದಲು ಇಲ್ಲದೇ ಇರೋ ಜ್ಞಾನ ಹೊಸದಾಗಿ ಬರಬಹುದು. ತಪ್ಪಾಗಿ ತಿಳಿದಿದ್ದನ್ನು ಸರಿಯಾಗಿ ತಿಳಿಸಬಹುದು. ಕರ್ಮವನ್ನು ಹೇಗೆ ಜ್ಞಾನ ನಾಶ ಮಾಡುತ್ತೆ? ಇದೊಂದು ಪ್ರಶ್ನೆ ಬರುತ್ತೆ ಇಲ್ಲಿ. ಆದ್ದರಿಂದ ಇಲ್ಲಿ ನ್ಯಾಯ ಸೂತ್ರದಲ್ಲಿ ಅವರು ಹೇಳ್ತಾರೆ, 16 ಪದಾರ್ಥಗಳನ್ನು ನಿರೂಪಣೆ ಮಾಡೋದು ಪ್ರಮಾಣ, ಪ್ರಮೇಯ, ಸಿದ್ಧಾಂತ ಮೊದಲಾದದ್ದೆಲ್ಲ ಹೇಳಿ ತತ್ವಜ್ಞಾನ ನಿಶ್ರೇಯಸಾಧಿಗಮಃ ಅಂತ ಹೇಳಿದ್ರು. ಈ 16 ಪದಾರ್ಥಗಳ ತತ್ವಜ್ಞಾನದಿಂದಲೇ ಮೋಕ್ಷವು ಬರುತ್ತೆ ಅವನಿಗೆ. ಜ್ಞಾನದಿಂದಲೇ ಮೋಕ್ಷ, ತತ್ವಜ್ಞಾನದಿಂದ ಅಂತ ಹೇಳಿದ್ರು. ಅದಕ್ಕೆ
ಮೋಕ್ಷಕ್ಕೆ ಹೇಗೆ ಉಂಟಾಗುತ್ತೆ ಅಂದರೆ ಇನ್ನೊಂದು ಸೂತ್ರದಲ್ಲಿ ಹೇಳ್ತಾರೆ. ನಿಶ್ರೇಯಸ ಸಾಧನತ್ವ ಪ್ರಕಾರ ದುಃಖ ಜನ್ಮ ಪ್ರವೃತ್ತಿ ದೋಷ ಮಿಥ್ಯಾಜ್ಞಾನಾನಾಂ ಉತ್ತರೋತ್ತರಾಪಾಯೇ ತದನಂತರ ಅಪಾಯಾತ್ ಅಪವರ್ಗ ಅನ್ನೋದು ಗೌತಮರ ಸೂತ್ರ, ನ್ಯಾಯಸೂತ್ರ. ಇದರಲ್ಲಿ ಅವ್ರು ಹೇಳಿದ್ರು ದುಃಖ ಜನ್ಮ ಪ್ರವೃತ್ತಿ ದೋಷ ಮಿಥ್ಯಾಜ್ಞಾನ 5 ವಿಷಯಗಳಿದೆ. ಉತ್ತರೋತ್ತರ ಅಪಾಯೇ, ಉತ್ತರ ಅಂದರೆ ನಂತರ ಬರೋದು ದೂರ ಹೋದರೆ, ಅಪಾಯ ಅಂದರೆ ದೂರ ಹೋಗೋದು ಅಂತ, ನಾಶವಾಗೋದು ಅಂತ ಅರ್ಥ. ತದ ಅನಂತರ ಅಪಾಯ, ಅದಕ್ಕೆ ಮೊದಲು ಇರೋದು ಹೋಗುತ್ತೆ. ಮಿಥ್ಯಾಜ್ಞಾನ ಹೋದರೆ, ಇಲ್ಲಿ ಕಡೆಯದು ಮಿಥ್ಯಾಜ್ಞಾನ. ಮಿಥ್ಯಾಜ್ಞಾನ ಹೋದರೆ ದೋಷ ಹೋಗುತ್ತೆ, ದೋಷ ಹೋದರೆ ಪ್ರವೃತ್ತಿ ಹೋಗುತ್ತೆ, ಪ್ರವೃತ್ತಿ ಹೋದರೆ ಜನ್ಮ ಹೋಗುತ್ತೆ, ಜನ್ಮ ಹೋದರೆ ದುಃಖ ಹೋಗುತ್ತೆ. ಅದುವೇ ಮೋಕ್ಷ. ಅವರ ಸಿದ್ಧಾಂತದಲ್ಲಿ ಮಿಥ್ಯಾಜ್ಞಾನವೇ ಆರಂಭ. ಮಿಥ್ಯಾಜ್ಞಾನ ಅಂದರೆ ಏನು ಅಂದರೆ ತಪ್ಪಾಗಿ ತಿಳಿಯೋದು, ನಿತ್ಯವಾದದನ್ನು ಅನಿತ್ಯ ಅಂತ ತಿಳಿಯೋದು, ಪದಾರ್ಥ ಜ್ಞಾನ ಇಲ್ಲದೆ ಇರೋದು, ತತ್ವಜ್ಞಾನವಿಲ್ಲದೆ ಇರೋದು ಮಿಥ್ಯೆ. ಸರಿಯಾಗಿ ತಿಳಿದೇ ಹೋದರೆ ಅದರಿಂದ 16 ಪದಾರ್ಥ ನಿರೂಪಣೆ ಮಾಡಿ ತತ್ವಜ್ಞಾನದಿಂದಲೇ ನಿಶ್ರೇಯಸ ಅಧಿಗಮ, ನಿಶ್ರೇಯಸವನ್ನು ಪಡೆದುಕೊಳ್ಳೋಕ್ಕೆ ಇದುವೇ ಸಾಧನ ಅಂತ ಹೇಳಿದ್ರು ಗೌತಮರು. ಆ ತತ್ವಜ್ಞಾನ ಬಂದರೆ ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದು ನಿತ್ಯ, ಯಾವುದು ಅನಿತ್ಯ, ಇದೆಲ್ಲ ತಿಳಿಯುತ್ತೆ ನಮಗೆ. ಅದು ಮಿಥ್ಯಾಜ್ಞಾನ ನಮಗೆ ಸರಿಯಾಗಿ ತಿಳಿದಿಲ್ಲ. ದೇಹವೇ ಆತ್ಮ ಅಂತ ಮೊದಲಾದ್ದೆಲ್ಲ ತಿಳಿದಿದ್ದೀವಿ. ಈ ಮಿಥ್ಯಾಜ್ಞಾನ ಅನ್ನೋದು ಹೋದರೆ, ತತ್ವಜ್ಞಾನ ಬಂದರೆ ರಾಗದ್ವೇಷಾದಿ ದೋಷಗಳಿರೋದಿಲ್ಲ. ದೋಷ ಅಂದರೆ ಅದೇ ರಾಗದ್ವೇಷಾದಿಗಳು. ರಾಗದ್ವೇಷಾದಿ ದೋಷಗಳು ಇಲ್ಲದೆ ಹೋದರೆ ಫಲಾಶೆಯಿಂದ ಒಂದು ಕರ್ಮದಲ್ಲಿ ಪ್ರವೃತ್ತಿ ಆಗೋದಿಲ್ಲ, ಅವನಿಗೆ ಪ್ರವೃತ್ತಿ ಉಂಟಾಗೋದಿಲ್ಲ. ಪ್ರವೃತ್ತಿ ಅಂದರೆ ಫಲದಾಶೆಯಿಂದ ಕರ್ಮಗಳನ್ನು ಮಾಡೋದು. ಇದು ನ್ಯಾಯಸೂತ್ರದ ಅರ್ಥ, ಗೌತಮರ ನ್ಯಾಯಸೂತ್ರ. ಪ್ರವೃತ್ತಿ ಅಂದರೆ ಫಲಾಶೆಯಿಂದ ಕರ್ಮಗಳನ್ನು ಮಾಡೋದು, ಅದು ಮಾಡೋದಿಲ್ಲ ಅವನು. ರಾಗದ್ವೇಷಾದಿಗಳೆಲ್ಲ ಹೋದರೆ ಯಾವ ಫಲದ ಆಶೆ ಇಲ್ಲದೆ ಅವನು ಸಂಗ್ರಹಿತವಾಗಿ ಕರ್ಮ ಮಾಡ್ತಾನೆ. ಹಾಗೆ ಮಾಡೋದ್ರಿಂದ ಅವನಿಗೆ ಮತ್ತೆ ಜನ್ಮಗಳು ಬರೋದಿಲ್ಲ. ಜನ್ಮ ಬರದೆ ಹೋದರೆ ದುಃಖ ಇರೋದಿಲ್ಲ. ಆತ್ಯಂತಿಕ ದುಃಖ ನಾಶವೇ ಮೋಕ್ಷ. ಅದು ಇವರು ಹೇಳ್ತಾರೆ ಗೌತಮರು. ಇಲ್ಲಿ ಯಾಕೆ ಅದನ್ನು ತೆಗೆದ್ರು ಆಚಾರ್ಯರು ಅಂದರೆ, ಮೊದಲನೇ ಹೇಳ್ತಿರೋದವರು ಮಿಥ್ಯಾಜ್ಞಾನ, ತತ್ವಜ್ಞಾನದಿಂದಲೇ ಮೋಕ್ಷ, ಜ್ಞಾನದಿಂದಲೇ ಬರಬೇಕು ಮೋಕ್ಷ ಅಂತ. ಇತಿ ಪರಾಮರ್ಶಂ ಸೂತ್ರಂ ತತ್ವಜ್ಞಾನವು ಮಿಥ್ಯಾಜ್ಞಾನ ನಾಶನ ದ್ವಾರ ಏವ ಅಪವರ್ಗ ಸಾಧನ ಉಕ್ತಂ ಭಕ್ತಿ ನತು ಸಾಕ್ಷಾತ್. ತತ್ವಜ್ಞಾನವು ಮಿಥ್ಯಾಜ್ಞಾನವನ್ನು ನಾಶ ಮಾಡಿ, ಅದರಿಂದ ಇವನಿಗೆ ದೋಷವು ಹೋಗಿ, ಅದರಿಂದ ಪ್ರವೃತ್ತಿ ಹೋಗಿ, ಜನ್ಮ ಹೋಗಿ, ದುಃಖ ಹೋಗಿ, ಆತ್ಯಂತಿಕ ದುಃಖ ನಾಶವೇ ಮೋಕ್ಷ ಅಂತ ಹೇಳ್ತಾರಲ್ಲ ಅವರು. ಹಾಗೆ ಆದ್ದರಿಂದ ಬ್ರಹ್ಮವಿದ್ಯಾಯ ಪಾಪನಾಶಕತ್ವಂ ನ ಸಾಕ್ಷಾತ್ ಸಂಗಚ್ಛತೆ ಇತಿ ತದ್ವಚನಂ ಸ್ತುತ್ಯರ್ಥಮೇವ ಇತಿ ಚೇತ್. ಪೂರ್ವ ಪಕ್ಷಿ ಹೇಳ್ತಾನೆ, ಸಾಕ್ಷಾತ್ತಾಗಿ ಪಾಪನಾಶಕತ್ವ ಇಲ್ಲ ಬ್ರಹ್ಮವಿದ್ಯೆಗೆ. ಪರಂಪರೆಯಾಗಿ ಬೇಕಾದರೆ ಹೇಳಿ, ನೀವು ಸಾಕ್ಷಾತ್ತಾಗಿ ಹೋಗುತ್ತೆ ಅಂತಿರಲ್ಲ. ಬ್ರಹ್ಮವಿದ್ಯೆ ಆರಂಭಿಸಿಬಿಟ್ರೆ ಎಲ್ಲ ಸಂಚಿತ ಕರ್ಮಗಳು ಹೋಗ್ಬಿಡುತ್ತೆ. ಉತ್ತರವ ಪೂರ್ವಾಘಯೋ ಅಶ್ಲೇಷ ವಿನಾಶವು ಅಂತ ಸೂತ್ರದಲ್ಲಿಯೂ ಹೇಳಿಬಿಟ್ರು. ಆದ್ದರಿಂದ ಇದು ಹೇಗೆ ಸಾಧ್ಯ? ಇದು ಬರೀ ಸ್ತುತ್ಯರ್ಥ, ಪ್ರಶಂಸಾ ವಾಕ್ಯ ಅಂತ ಹೇಳಿದ್ರೆ ಇಲ್ಲಿವರೆಗೂ ಪೂರ್ವ ಪಕ್ಷ ಹೇಳಿ ನೀವು ಹೇಳೋದು ಸರಿ ಇಲ್ಲ ಅಂತ ಹೇಳೋದು. ಯಾಕೆ ಅಂದರೆ ಕುತಃ, ಇದಕ್ಕೇನು ಪರಿಹಾರ ಹೇಳ್ತೀರಾ ನೀವು? ಪೂರ್ವ ಪಕ್ಷಿ ಕೇಳ್ದಾನೆ. ತಾದೃಗಿತ್ಯಾದಿ ತಾದೃಗ್ ವಿದ್ಯಾ ಏವ ತನ್ನಿಷ್ಕೃತಿ ಇತಿ ವಿಧಾಂಚಕ್ರುಹು ಆಮ್ನಾಯ ವೃದ್ಧಾ. ವೇದವನ್ನು ಅರಿತವರು ಅಂತ. ಈ ವಿಷಯದಲ್ಲಿ ನಾವು ಊಹೆ ಮಾಡಿ ಅರ್ಥಗಳನ್ನು ತಿಳಿಯೋಕ್ಕಾಗೋದಿಲ್ಲ. ಆಮ್ನಾಯ ವೃದ್ಧಾ, ವೇದವೃದ್ಧರು ಅಂತ, ಜ್ಞಾನವೃದ್ಧರು. ಪ್ರಕೃತೆ ಉಪನಿಷತ್ ತತ್ವಜ್ಞಾ ಜ್ಞಾನಿನಃ ಸ್ಮೃತಿಕರ್ತಾರ ಮಹರ್ಷಯಶ್ಚ. ಇವರೆಲ್ಲ ಏನು ಹೇಳಿದ್ರು ಅಂದರೆ, ತಾದೃಗ್ ವಿದ್ಯಾ ಏವ, ಮಹಾಪ್ರಭಾವಯುಕ್ತ ಬ್ರಹ್ಮವಿದ್ಯಾ ಏವ ತನ್ನಿಷ್ಕೃತಿ, ಅದುವೇ ಪ್ರಾಯಶ್ಚಿತ್ತ ಅಂತಲೇ ನಾವು ಹೇಳೋದು. ಸಂಚಿತ ಕರ್ಮಣಾಂ ಅಸಂಖ್ಯಾತಾನಾಂ ಪ್ರಾಯಶ್ಚಿತ್ತ ರೂಪ ಇತಿ ವಿದುಹು ತದ್ರಹಸ್ಯಂ ಜ್ಞಾತ್ವಾ ಪ್ರಕಟಿತವಂತಹ. ಸಂಚಿತ ಕರ್ಮಗಳೆಲ್ಲಕ್ಕೂ ಪ್ರಾಯಶ್ಚಿತ್ತ ಇದುವೇ ಅಂತ ವೇದವಾರ್ಥಗಳನ್ನು ತಿಳಿದ ಮಹರ್ಷಿಗಳು, ಆಚಾರ್ಯರುಗಳು ನಮಗೆ ಇದನ್ನು ತಿಳಿಸ್ತಾರೆ. ಇದು ಪ್ರಾಯಶ್ಚಿತ್ತ ರೂಪವೇ. ಬ್ರಹ್ಮವಿದ್ಯೆಯು ಪ್ರಾಯಶ್ಚಿತ್ತ ರೂಪ. ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ ಪ್ರಾಯಶ್ಚಿತ್ತಾನಿ ಅಶೇಷಾಣಿ ತಪಃಕರ್ಮಾತ್ಮಕಾನಿ ವೈ
ಯಾನಿ ತೇಷಾಂ ಅಶೇಷಾಣಾಂ ಕೃಷ್ಣಾನುಸ್ಮರಣಂ ಪರಂ. ಕೃಷ್ಣನ ಅನುಸ್ಮರಣೆ ಒಂದು ಸತಿ ಸ್ಮರಣೆ ಮಾಡಿದ್ರು ಸಾಕು, ಅದು ಪ್ರಾಯಶ್ಚಿತ್ತಗಳನ್ನೆಲ್ಲ ನಾಶ ಮಾಡಿಬಿಡುತ್ತೆ. ಎಲ್ಲ ಪ್ರಾಯಶ್ಚಿತ್ತಗಳು ಏನಿದೆಯೋ ಎಲ್ಲದಕ್ಕಿಂತ ಉತ್ತಮವಾದ ಪ್ರಾಯಶ್ಚಿತ್ತ ಇದು. ಕೃಷ್ಣನಲ್ಲಿ ಶೇಷತ್ವ ಜ್ಞಾನ ಅಂತ ಅರ್ಥ ಅನುಸ್ಮರಣೆ ಅಂದರೆ. ವ್ಯಾಖ್ಯಾನದಲ್ಲಿ ಇವರು ಎಂಗಳಾಳ್ವಾನ್ ಬರೀತಾರೆ, ವಿಷ್ಣು ಪುರಾಣದ ವ್ಯಾಖ್ಯಾನದಲ್ಲಿ ಅನು ಇತಿ ಹೀನಾರ್ಥೆ ಅಂತ ಬರೆದ್ರು. ಅನು ಅನ್ನೋದಕ್ಕೆ ಅನೇಕ ಅರ್ಥಗಳು ಬರುತ್ತೆ. ಅನುಸರಿಸಿ ಅನ್ನೋದು ಸಾಮಾನ್ಯವಾದ ಅರ್ಥ. ಹೀನಾರ್ಥ ಅನ್ನೋದು ಒಂದಿದೆ, ನಿಷ್ಕೃಷ್ಟವಾದದ್ದು ಅನ್ನೋ ಅರ್ಥವೂ ಇದೆ. ಆದ್ದರಿಂದ ಇದು ಶೇಷತ್ವ ಜ್ಞಾನದಿಂದ ಕೃಷ್ಣನ ಸ್ಮರಣೆ, ಕೃಷ್ಣನಿಗೆ ಶೇಷನಾದವನು ಅನ್ನುವ ಸ್ಮರಣೆ. ಕೃಷ್ಣ ಅನುಸ್ಮರಣೆ ಅಂದರೆ ಅದುವೇ ಅರ್ಥ. ಕೃಷ್ಣನಿಗೆ ಶೇಷಭೂತನಾದವನು ಅಂತ ಧ್ಯಾನ ಮಾಡಬೇಕು ನಾವು. ಸ್ಮರಣೆ ಮಾಡಿಕೊಂಡ್ರೆ ಆವಾಗ ಎಲ್ಲ ಪ್ರಾಯಶ್ಚಿತ್ತಗಳಿಗಿಂತಲೂ ಶ್ರೇಷ್ಠವಾದ ಪ್ರಾಯಶ್ಚಿತ್ತ ಇದು ಅಂತ ಹೇಳಿದರು. ಅದಕ್ಕೆ ಪ್ರಮಾಣಗಳನ್ನು ವಿಷ್ಣು ಪುರಾಣದಲ್ಲಿ ಬೇಕಾದಷ್ಟು ಇದೆಲ್ಲ ಹೇಳಿದೆ. ಯಥಾಗ್ನಿ ಉದ್ಧತಶಿಖ ಕಕ್ಷಂ ದಹತಿ ಸಾನಿಲ ತಥಾ ಚಿತ್ತಸ್ಥಿತೋ ವಿಷ್ಣು ಯೋಗಿನಾಂ ಸರ್ವಕಿಲ್ಬಶ್ಯಾಂ. ಈ ಕಕ್ಷಂ ಅನ್ನೋದಕ್ಕೆ ಒಂದು 15 ಅರ್ಥಗಳಿದೆ. ಒಂದಕ್ಕೊಂದಕ್ಕೆ ಸಂಬಂಧವೇ ಇಲ್ಲ. ಧಾತು ಇದಕ್ಕೂ ಕಷ ಹಿಂಸಾಯಾಮ್ ಅಂತ ಧಾತು, ಅದಕ್ಕೆ ಹಿಂಸಾರ್ಥದಲ್ಲಿ ಬರುವಂಥ ಧಾತು. ಆದರೆ ಕಕ್ಷಂಗೆ ಗಿಡ, ಹುಲ್ಲು, ಇದು ರೂಮು, ಕೊಠಡಿ, ಇದೆಲ್ಲ ಬೇಕಾದಷ್ಟು ಒಂದು 15 ಅರ್ಥಗಳಿದೆ. ಅದೆಲ್ಲ ಅರ್ಥಗಳು ಬೇರೆ ಬೇರೆ ಕಡೆ ಪ್ರಯೋಗದಲ್ಲಿರೋದ್ರಿಂದ ಎಲ್ಲ ಅರ್ಥಗಳನ್ನು ಒಪ್ಕೋಬೇಕು. ಅದಕ್ಕೆ ಒಣಗಿದ ಹುಲ್ಲು ಅಂತ ಅರ್ಥ. ಅಗ್ನಿ ಉದ್ಧತ ಶಿಖಃ ಕಕ್ಷಂ ದಹತಿ ಸ ಅನಿಲ. ಗಾಳಿಯ ಸಹಕಾರದಿಂದ, ಸ ಅನಿಲ, ಗಾಳಿಯ ಸಹಕಾರದಿಂದ ಎಲ್ಲವನ್ನು ಸುಟ್ಟಾಕ್ಬಿಡುತ್ತೋ ಅಗ್ನಿ. ಹಾಗೆ ಮನಸ್ಸಿನಲ್ಲಿ ವಿಷ್ಣುವಿನ ಧ್ಯಾನ ಮಾಡಿದ್ರೆ ಯೋಗಿಗಳ ಎಲ್ಲ ಕಿಲ್ಬಿಷವನ್ನು ನಾಶ ಮಾಡಿಬಿಡ್ತಾನೆ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ. ಎಲ್ಲ ಕರ್ಮಗಳನ್ನು ಭಸ್ಮ ಮಾಡಿಬಿಡುತ್ತೆ ಜ್ಞಾನಾಗ್ನಿಯು. ಸರ್ವಕರ್ಮಾಣಿ, ಇದು ಬರೀ ಪಾಪಗಳು ಅಂತ ಹೇಳಲಿಲ್ಲ, ಎಲ್ಲ ಕರ್ಮಗಳನ್ನು ನಾಶ ಮಾಡುತ್ತೆ ಅಂತ ಹೇಳಿದೆ. ಬರೀ ಅಜ್ಞಾನವನ್ನು ಮಾತ್ರ ಅಲ್ಲ, ಅಜ್ಞಾನಕ್ಕೆ ಕಾರಣವು ಕರ್ಮವೇ, ಕರ್ಮವನ್ನೇ ನಾಶ ಮಾಡುತ್ತೆ ಅಂತ ಹೇಳಿದೆ. ಇತಿ ವಿಷ್ಣು ಧ್ಯಾನಸ್ಯ ಸರ್ವಪಾಪನಾಶಕತ್ವಂ ಕಂಠತಃ ಏವ ಉಕ್ತಂ. ನಾನು ಬ್ರಹ್ಮಪ್ರಾಪ್ತಿ ಕಾಮಾನಾಂ ಬ್ರಹ್ಮಪ್ರಾಪ್ತಿ ಕಾಮನಾವತೆ ವಿಹಿತಾಯಾಃ ಕಾಮ್ಯತುಲ್ಯಾಯಾಃ ಬ್ರಹ್ಮವಿದ್ಯಾಯಾಃ ಕಥಂ ಪ್ರಾಯಶ್ಚಿತ್ತ ರೂಪ ಯತ್ರ. ಇದು ಕಾಮ್ಯಕರ್ಮವಾಯ್ತಲ್ಲ, ಪ್ರಾಯಶ್ಚಿತ್ತ ಅಂತ ಹೇಳಕ್ಕೆ ಸಾಧ್ಯ. ಯಾಕೆ ಅಂದರೆ ಕಾಮ್ಯಕರ್ಮ ಅಂತ ಯಾಕೆ ಹೇಳ್ತೀವಿ ಅಂದರೆ, ಒಂದು ಆಸೆ ಇಟ್ಟುಕೊಂಡು ಆ ಒಂದು ಫಲದ ಆಸೆಯಿಂದ ಮಾಡುವ ಕರ್ಮಗಳು. ಇದಕ್ಕೂ ಮೋಕ್ಷದ ಫಲದ ಆಸೆಯಿಂದ ತಾನೇ ಮಾಡೋದು ಈ ಕರ್ಮವನ್ನು ಕೂಡ. ಬ್ರಹ್ಮವಿದ್ಯೆ ಮಾಡೋದು ಕೂಡ ಮೋಕ್ಷದ ಫಲಾಸೆಯಿಂದಾನೇ ಮಾಡೋದು. ನಾವು ಭಕ್ತಿಯೋಗವನ್ನು, ಪ್ರಪತ್ತಿಯನ್ನು ಅನುಷ್ಠಾನ ಮಾಡಿದ್ರೆ ಮೋಕ್ಷ ಬರುತ್ತೆ ಅನ್ನುವ ಫಲದ ಆಸೆಯಿಂದ ಮಾಡ್ತೀವಲ್ಲ. ಇದು ಹೇಗೆ ಪ್ರಾಯಶ್ಚಿತ್ತವಾಗುತ್ತೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಬ್ರಹ್ಮಾನುಭೂತಿ ಪ್ರತಿಭಟ ದುರಿತ ಧ್ವಂಸತಃ ಬ್ರಹ್ಮಾನುಭೂತೇ. ಇಲ್ಲಿ ಅವರು ಹೇಳಿದ್ರು ಬ್ರಹ್ಮನ ಅನುಭೂತಿ ಅಂದರೆ ಅವನ ಅನುಭವ. ಬ್ರಹ್ಮಾನುಭೂತಿ ಅಂದರೆ ಬ್ರಹ್ಮಾನುಭವಸ್ಯ ಬ್ರಹ್ಮ ಪ್ರಾಪ್ತಿ ರೂಪಸ್ಯ ಪ್ರತಿಭಟಾನಿ, ಅದಕ್ಕಿರುವ ಪ್ರತಿಬಂಧಕಗಳು. ಯಾನಿ ದುರಿತಾನಿ, ಅದು ದುರಿತ ಅಂದರೆ ದುರಿತಾನಿ, ಪುಣ್ಯ ಪಾಪಾನಿ, ಎರಡೂ ಕೂಡ ಪ್ರತಿಬಂಧಕಗಳೇ ಬ್ರಹ್ಮ ಅನುಭವಕ್ಕೆ. ತೇಷಾಂ ಧ್ವಂಸತಃ ನಾಶನಾತ್ ಅನ್ಯತ್ ಅತಿರಿಕ್ತಂ ಸಾಧ್ಯಂ ಬ್ರಹ್ಮವಿದ್ಯೆಯ ಸಾಧನೀಯಂ ಅತ್ರ ಬ್ರಹ್ಮಾನುಭವ ರೂಪ ಮುಕ್ತೌ ನಾಸ್ತಿ. ಇದು ಕೂಡ ಏನು ಮಾಡುತ್ತೆ ಅಂದರೆ, ಬ್ರಹ್ಮಾನುಭವಕ್ಕೆ ಪ್ರತಿಬಂಧಕವಾದ ಪುಣ್ಯ ಪಾಪಗಳನ್ನು ನಾಶ ಮಾಡುತ್ತೆ. ಇದು ಪ್ರಾಯಶ್ಚಿತ್ತವೇ. ಪ್ರಾಯಶ್ಚಿತ್ತ ಏನು ಮಾಡುತ್ತೆ? ಪಾಪವನ್ನು ನಾಶ ಮಾಡಬೇಕು. ಪಾಪವನ್ನು ನಾಶ ಮಾಡುತ್ತೆ ಅಂತ ಹೇಳಿದ್ರೆ ನಮಗೆ ಯಾವುದೋ ಒಂದು ಕರ್ಮ ಮಾಡೋದಕ್ಕೆ ಪ್ರತಿಬಂಧಕವಾಗಿರುತ್ತೆ. ಇಲ್ಲಿಯೂ ಕಾಮ್ಯಕರ್ಮದಂತೆ ಈ ಫಲ ಸ್ವರ್ಗ ಬರಬೇಕು ಅಂತ ಹೇಳಿದ್ರೆ ಅವನಿಗೆ ಅಗ್ನಿಷ್ಠೋಮ ಯೋಗವನ್ನು, ಜ್ಯೋತಿಷ್ಠೋಮವನ್ನು ಮಾಡ್ತಾನೆ. ಅದಕ್ಕೆ ಪ್ರತಿಬಂಧಕವಾಗಿದ್ದು ಯಾವುದಾದ್ರೂ ಇದ್ದರೆ ಪ್ರಾಯಶ್ಚಿತ್ತ ಮಾಡಿ ಕಳಿಬೇಕು ಅದನ್ನು. ಆಗ ಅವನಿಗೆ ಫಲ ಬರುತ್ತೆ. ಇಲ್ಲಿ ಹೋದರೆ ವಿಳಂಬವಾಗುತ್ತೆ. ಅದು ಅನುಭವಿಸೋ ತನಕ ಪ್ರತಿಬಂಧಕಗಳು ಹೋಗಬೇಕು. ಇಲ್ಲಿ ಬ್ರಹ್ಮಾನುಭವವೇ ಫಲ. ಬ್ರಹ್ಮಾನುಭವಕ್ಕೆ ಏನು ಅಡ್ಡಿಯಾಗಿದೆ ಪ್ರತಿಬಂಧಕ ಅಂದರೆ ನಮ್ಮ ಪುಣ್ಯ ಪಾಪ ರೂಪ ಕರ್ಮಗಳು. ಈ ಬ್ರಹ್ಮವಿದ್ಯೆ ಅದನ್ನು ಕಳೆಯುತ್ತೆ. ಆದ್ದರಿಂದ ಬ್ರಹ್ಮಾನುಭವಕ್ಕೆ
ಈ ಬ್ರಹ್ಮವಿದ್ಯೆ ಅನ್ನುವ ಪ್ರಾಯಶ್ಚಿತ್ತ ಈ ಪ್ರತಿಬಂಧಕವಾದ ಪುಣ್ಯ ಪಾಪಗಳನ್ನು ಕಳೆಯೋದೇ ಅದಕ್ಕೆ ಪ್ರಯೋಜನ. ಆದ್ದರಿಂದ ಇದು ಪ್ರಾಯಶ್ಚಿತ್ತ ರೂಪವೇ ಅನ್ನೋದನ್ನು ಹೇಳ್ತಾರೆ ಇಲ್ಲಿ. ಬ್ರಹ್ಮಾನುಭವ ಅನ್ನೋದೇ ಮೋಕ್ಷ. ಆದ್ದರಿಂದ ಅದಕ್ಕೆ ಬೇರೆ ಯಾವ ಪ್ರಾಯಶ್ಚಿತ್ತವೂ ಬೇಕಾಗಿಲ್ಲ, ಇದರಿಂದಲೇ ಎಲ್ಲ ಕಳೆದು ಬಿಡುತ್ತೆ. ಆದ್ದರಿಂದ ಇದು ಬ್ರಹ್ಮಾನುಭವಕ್ಕೆ ಪ್ರತಿಬಂಧಕವಾದ ಪುಣ್ಯ ಪಾಪಗಳನ್ನು ಕಳೆಯೋದರಿಂದ ಇದು ಪ್ರಾಯಶ್ಚಿತ್ತ ರೂಪವೇ. ಅದಕ್ಕಿಂತ ಮೇಲೆ ಮಾಡಬೇಕಾಗಿಲ್ಲ. ಯಾಕೆ ಅಂದರೆ ಪುಣ್ಯ ಪಾಪ ಕರ್ಮಗಳು ಹೋಗ್ಬಿಟ್ರೆ ಪ್ರಕೃತಿ ಸಂಬಂಧ ಹೋಗ್ಬಿಡುತ್ತೆ. ಪ್ರಕೃತಿ ಸಂಬಂಧ ಹೋದರೆ ಸ್ವರೂಪ ಆವಿರ್ಭಾವ ತಾನೇ ಆಗಿಬಿಡುತ್ತೆ. ಸ್ವರೂಪ ಆವಿರ್ಭಾವ ಆದರೆ ಇವನಿಗೆ ಎಲ್ಲ ಶೇಷತ್ವ ಜ್ಞಾನ ಬಂದುಬಿಡುತ್ತೆ ಪೂರ್ಣವಾಗಿ. ಬ್ರಹ್ಮನನ್ನು ಅನುಭವಿಸೋದಕ್ಕೆ, ತಿಳಿಯೋದಕ್ಕೆ ಅವನಿಗೆ ತನ್ನ ಸ್ವರೂಪ ಆವಿರ್ಭಾವ ಆದರೆ ಸಾಕು, ಎಲ್ಲವೂ ತಿಳಿದು ಬಿಡುತ್ತೆ. ಸ್ವರೂಪ ಸಂಕುಚಿತವಾದ್ದರಿಂದಲೇ ನಮ್ಮ ಮೋಕ್ಷ ಅನ್ನೋದು ಉತ್ಪತ್ತಿಯಾಗೋದಿಲ್ಲ. ನಮ್ಮ ಸಿದ್ಧಾಂತದಲ್ಲಿ ಹೊಸದಾಗಿ ಉತ್ಪತ್ತಿಯಾಗುವ ವಿಷಯವಲ್ಲ, ಉತ್ಪನ್ನವಾಗುವುದೆಲ್ಲ ನಾಶವಾಗುತ್ತೆ. ಯದ್ಯದ್ ಉತ್ಪದ್ಯತೆ ತತ್ತತ್ ನಶ್ಯತಿ ಅನ್ನೋದು ಎಲ್ಲ ಒಪ್ಕೊಳ್ಳೋ ವಿಷಯವೇ. ಯಾವುದಾದ್ರೂ ಉತ್ಪತ್ತಿ ಆದರೆ ಅದು ನಾಶವಾಗಬೇಕು. ನಿತ್ಯವಾದದ್ದು ಅನ್ನೋದಕ್ಕೆ ಉತ್ಪತ್ತಿ ಇಲ್ಲ, ನಾಶವೂ ಇಲ್ಲ. ನಮ್ಮ ಸ್ವರೂಪ ನಿತ್ಯವಾದದ್ದೇ, ಆದರೆ ಸಂಕುಚಿತವಾಗಿದೆ. ನಮ್ಮ ಜ್ಞಾನ ಸ್ವಭಾವ, ಧರ್ಮಭೂತ ಜ್ಞಾನ ಸಂಕುಚಿತವಾಗಿದೆ ಕರ್ಮದಿಂದ. ಆ ಪ್ರತಿಬಂಧಕ ಹೋದರೆ ಸ್ವಾಭಾವಿಕವಾದ ಸ್ಥಿತಿಯಲ್ಲಿ ಇರುತ್ತೆಯೇ ಹೊರತು ಹೊಸದಾಗಿ ಉತ್ಪನ್ನವಾಗುವುದಿಲ್ಲ. ಸೂರ್ಯನ ಕಿರಣಗಳನ್ನು ಮೋಡ ಪಡಿಸಿದ್ರೆ ಬಿಸಿಲು ಕಿರಣಗಳು ಅಡ್ಡಿಯಾಗುತ್ತೆ. ಮೋಡ ಹೋದರೆ ತಾನಾಗಿಯೇ ಸ್ವಾಭಾವಿಕವಾಗಿರುತ್ತೆ. ಆ ಕಿರಣಗಳು ಹೊಸದಾಗಿ ಉತ್ಪನ್ನವಾಗೋದಿಲ್ಲ. ಅದೇ ರೀತಿ ಒಂದು ವಜ್ರದ ಮೇಲೆ ಒಂದು ಕೊಳೆ ಕೂತಿದ್ರೆ ಆ ವಜ್ರದ ಪ್ರಕಾಶ ನಮಗೆ ಕಾಣಿಸೋದಿಲ್ಲ. ಅದನ್ನು ಒರೆಸಿಬಿಟ್ರೆ ಪ್ರಕಾಶ ತಾನೇ ಬರುತ್ತೆ, ಅದು ಹೊಸದಾಗಿ ಉತ್ಪನ್ನವಾಗುವುದಿಲ್ಲ ಆಗ ಆ ಪ್ರಕಾಶ. ಹಾಗೆ ನಮ್ಮ ಆತ್ಮಸ್ವರೂಪವು ಕೂಡ, ಈ ಧರ್ಮಭೂತ ಜ್ಞಾನವು ಕರ್ಮದಿಂದ ಮರೆಯಾಗಿದ್ದು, ಈ ಕರ್ಮ ಹೋದರೆ ತಾನೇ ಪ್ರಕಾಶವಾಗುತ್ತೆ. ಈ ಕರ್ಮ ಹೋಗೋದು ಯಾವುದರಿಂದ? ಅದಕ್ಕೆ ಪುಣ್ಯ ಪಾಪದ ರೂಪದ ಕರ್ಮಗಳು ಆ ಬ್ರಹ್ಮಾನುಭವಕ್ಕೆ ಪ್ರತಿಬಂಧಕವಾಗಿದೆ. ಅದು ಈ ಬ್ರಹ್ಮವಿದ್ಯೆ ಎನ್ನುವ ಪ್ರಾಯಶ್ಚಿತ್ತದಿಂದ ನಾಶವಾಗುತ್ತೆ. ಆದ್ದರಿಂದ ಇದು ಪ್ರಾಯಶ್ಚಿತ್ತ ರೂಪವೇ. ಇದರಿಂದ ಕಳೆಯುತ್ತೆಯೇ ಹೊರತು ಹೊಸದಾಗಿ ಏನು ಉತ್ಪನ್ನವಾಗುವುದಿಲ್ಲ. ಅದನ್ನು ಇಲ್ಲಿ ತಿಳಿಸ್ತಾರೆ. ಬ್ರಹ್ಮವಿದ್ಯಾಯ ಬ್ರಹ್ಮಪ್ರಾಪ್ತಿ ಸಾಧನತ್ವಂ ನಾಮ, ಬ್ರಹ್ಮಪ್ರಾಪ್ತಿಗೆ ಇದು ಸಾಧನವಾಗಿದೆ. ಬ್ರಹ್ಮನನ್ನು ಪಡೆದುಕೊಳ್ಳೋಕ್ಕೆ ಬ್ರಹ್ಮವಿದ್ಯೆ ಸಾಧನ ಅಂತ ಹೇಳ್ತೀವಿ. ಇದುವೇ ಮೀನ್ಸ್. ಸಾಧನ ಅಂತ ಹೇಳಿದ್ರೆ ಏನರ್ಥ? ಅಪೂರ್ವ ಫಲೋತ್ಪಾದಕತ್ವ ರೂಪಂ, ಮೊದಲು ಇಲ್ಲದಂತಹ ಪೂರ್ವವಿಲ್ಲದ ಹೊಸದಾದ ಫಲವನ್ನು ಉತ್ಪತ್ತಿ ಮಾಡೋದಿಲ್ಲ. ಇದು ಇರುವ ಪ್ರತಿಬಂಧಕವನ್ನು ನಾಶ ಮಾಡುತ್ತೆ. ಅದುವೇ ಇದರ ಕೆಲಸ. ಅದ್ವೈತದಲ್ಲೂ ಅದೇ ಹೇಳ್ತಾರೆ, ಅವಿದ್ಯಾ ನಾಶವೇ ಮೋಕ್ಷ ಹೊರತು ಬ್ರಹ್ಮ ಜ್ಞಾನ ಮೋಕ್ಷವಲ್ಲ. ಯಾಕೆ ಅಂದರೆ ಬ್ರಹ್ಮ ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಬ್ರಹ್ಮನನ್ನು ತಿಳಿದುಕೊಂಡ್ರೆ ಮೋಕ್ಷ ಅಂತ ಹೇಳಿದ್ರೆ ಅದು ಅಲ್ಲ. ಅದ್ವೈತದಲ್ಲಿ ಬ್ರಹ್ಮನ ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅವಿಜ್ಞೇಯವಾದದ್ದು ಬ್ರಹ್ಮ. ಅವಿದ್ಯೆ ನಾಶವಾಗುತ್ತೆ ಅಷ್ಟೇ. ಅವಿದ್ಯೆ ನಾಶವಾಗಬೇಕು. ನಾಶವಾಗಿಬಿಟ್ರೆ ಪ್ರಪಂಚವೇ ಇರೋದಿಲ್ಲ, ಭೇದವೇ ಇರೋದಿಲ್ಲ, ಬ್ರಹ್ಮ ಒಂದೇ ಇರುತ್ತೆ ಅಷ್ಟೇ. ಬ್ರಹ್ಮನ ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಅದು ಸ್ವಯಂ ಪ್ರಕಾಶ ತಾನೇ. ಆ ತಿಳಿಯಕ್ಕೆ ಒಂದು ದೀಪ ತಿಳಿಯಕ್ಕೆ ಇನ್ನೊಂದು ದೀಪ ಬೇಕಾಗಿಲ್ಲ. ಈ ರೀತಿ ಅವರು ನಿರೂಪಣೆ ಮಾಡ್ತಾರೆ. ಇಲ್ಲಿ ನಾವು ಹೇಳೋದು ಕರ್ಮ ಅನ್ನೋದು ಸತ್ಯವಾದ ವಿಷಯ, ಇದು ದೋಷವಲ್ಲ. ಅವಿದ್ಯೆ ದೋಷವಾದರೆ ಅದಕ್ಕೊಂದು ಕಾರಣ, ಇನ್ನೊಂದು ದೋಷ ಇರಬೇಕು. ಅವಿದ್ಯೆ ಹೋಗಬೇಕಾದ್ರೆ ಅದರದ್ದು ಕಾರಣವಾದ ದೋಷ ಹೋಗಬೇಕು. ಆ ದೋಷಕ್ಕೆ ಇನ್ನೊಂದು ದೋಷ ಬೇಕಾಗುತ್ತೆ, ಅದಕ್ಕೆ ಇನ್ನೊಂದು ದೋಷ. ಇದು ಅನವಸ್ಥೆ ಆಗುತ್ತೆ. ಸತ್ಯವಾದ ಒಂದು ದೋಷ ಹುಡುಕಿ ಅದನ್ನು ಕಳಿಬೇಕು ನಾವು. ಆಗಲೇ ನಮಗೆ ಮುಗಿಯೋದು ಎಲ್ಲವೂ ಮಿಥ್ಯೆ ಆದರೆ ದೋಷ ಇದ್ದರೆ ಅದಕ್ಕೆ ಇನ್ನೊಂದು ದೋಷ ಕಾರಣ ಆಗಿರಬೇಕು. ದೋಷವಿಲ್ಲದೆ ದೋಷ ಬರೋದಿಲ್ಲ. ಅಜ್ಞಾನವಿಲ್ಲದೆ ಹೋದರೆ ಸ್ವಲ್ಪ ಭ್ರಮೆ ಕಾಣೋದಿಲ್ಲ. ಕಣ್ಣಿನಲ್ಲಿ ದೋಷ ಇದ್ದರೆ ಸ್ವಲ್ಪ ಕಾಣುತ್ತೆ, ರಜ್ಜುವಿನಲ್ಲಿ. ಇಲ್ಲದೆ ಹೋದರೆ ಅದು ಕಾಣೋದಿಲ್ಲ. ಆ ದೋಷ ಹೋಗಿಸ್ಬೇಕಲ್ಲ. ಸ್ವಲ್ಪ ಇನ್ಮೇಲೆ ಕಾಣಬಾರ್ದು ಅಂತ ಹೇಳಿದ್ರೆ ಕಣ್ಣಿನಲ್ಲಿ ನಿಜವಾದ ಒಂದು ದೋಷ ಇದ್ದರೆ ಅದನ್ನು ಹೋಗಿಸ್ಬೇಕು. ಆದ್ದರಿಂದ ಇಲ್ಲಿ ಈ ಸತ್ಯವಾದ ಒಂದು ವಿಷಯವನ್ನು ಒಪ್ಕೊಳ್ಬೇಕು. ಪ್ರತಿಬಂಧಕ ಕರ್ಮ, ವಿದ್ಯೆ ಅಂದರೆ ನಮ್ಮ ಸಿದ್ಧಾಂತದಲ್ಲಿ ಕರ್ಮ ಅದು ಸತ್ಯವಾದ ವಿಷಯ. ಅದು ನಾಶವಾದ್ರೇ
ಇವನಿಗೆ ಸ್ವಸ್ವರೂಪ ತನ್ನ ಸ್ವಾಭಾವಿಕವಾದ ಸ್ಥಿತಿಯಲ್ಲಿ ಇರುತ್ತೆ. ಹೊಸದಾಗಿ ಅಪೂರ್ವವಾದ ಫಲವನ್ನು ಉತ್ಪತ್ತಿ ಮಾಡ್ತಿಲ್ಲ ಬ್ರಹ್ಮವಿದ್ಯೆ. ತದಾ ಹಿ ಮುಕ್ತೇ ಸ್ವರ್ಗಾಧಿಪತಿ ಅನಿತ್ಯತ್ವ ಪ್ರಸಂಗ. ಉತ್ಪನ್ನವಾಗಿಬಿಟ್ರೆ ಸ್ವರ್ಗಗಳಂತೆ, ಸ್ವರ್ಗಾದಿ ಫಲಗಳು ಏನು ಕರ್ಮದಲ್ಲಿ ಸಿಗುತ್ತೋ ಅವುಗಳಂತೆ ಅನಿತ್ಯವಾಗಿಬಿಡುತ್ತೆ. ಎಂದೋ ಮುಗಿಬೇಕು, ಆವಾಗ ನಿತ್ಯವಾದ ಫಲ ಆಗೋದಿಲ್ಲ. ಅತಃ ಬ್ರಹ್ಮಪ್ರಾಪ್ತಿ ಪ್ರತಿಬಂಧಕ ಪಾಪನಾಶ ಮಾತ್ರ ಬ್ರಹ್ಮವಿದ್ಯಾ ಸಾಧ್ಯಂ. ಬ್ರಹ್ಮಪ್ರಾಪ್ತಿಗೆ ಪ್ರತಿಬಂಧಕವಾದ ಪಾಪಗಳನ್ನು ನಾಶ ಮಾಡೋದು. ಬ್ರಹ್ಮಾನುಭವಸ್ತು ಜೀವಸ್ವರೂಪ ಅಂತರ್ಭೂತ, ಸ್ವರೂಪದಲ್ಲಿಯೇ ಅಂತರ್ಭೂತವಾಗಿದೆ ಅವನಿಗೆ. ತಥಾ ಈ ಭಕ್ತಿ ಪರಾಶರ, ಇದು ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ. ಯಥಾನ ಕ್ರಿಯತೆ ಜ್ಯೋತ್ಸ್ನಾ ಮಲ ಪ್ರಕ್ಷಾಳನಾನ್ ಮಣೇಃ. ಮಣಿ ಅಂದರೆ ವಜ್ರದ ಒಂದು ಮಲ ದೋಷ ಅದ್ರ ಮೇಲೆ ಇರುತ್ತೆ, ಕೊಳೆ ಇರುತ್ತೆ. ಅದನ್ನು ತೊಳೆದು ಬಿಟ್ರೆ, ಹೋಗಿಬಿಟ್ರೆ ಜ್ಯೋತ್ಸ್ನ ನ ಕ್ರಿಯತೆ, ಅದರ ಪ್ರಕಾಶ ಹೊಸದಾಗಿ ಉಂಟು ಮಾಡೋದಿಲ್ಲ. ಏನಾಗುತ್ತೆ ಅಂದರೆ ತಾನಾಗಿಯೇ ಪ್ರಕಾಶಪಡಿಸುತ್ತೆ ಅಷ್ಟೇ, ಮರೆಯಾಗಿತ್ತು. ಆ ರೀತಿಯಲ್ಲಿಯೇ ದೋಷ ಪ್ರಹಾಣಾತೆ ನ ಜ್ಞಾನಂ ಆತ್ಮನಃ ಕ್ರಿಯತೆ ತಥಾ. ಆತ್ಮನ ಒಂದು ದೋಷ ನಾಶವಾಗುವುದರಿಂದ ಆತ್ಮನ ಪ್ರಕಾಶವು ಹೊಸದಾಗಿ ಉತ್ಪನ್ನವಾಗುವುದಿಲ್ಲ, ಮರೆಯಾಗಿದ್ದು ಸ್ವಾಭಾವಿಕವಾದ ಅವಸ್ಥೆಯಲ್ಲಿರುತ್ತೆ. ಯಾಕೆ ಅಂದರೆ ಸದೇವ ನೀಯತೆ ವ್ಯಕ್ತಿಂ ಅಸತಃ ಸಂಭವ ಪುತಃ. ಇಲ್ಲದೆ ಇರೋದು ಹೊಸದಾಗಿ ಉತ್ಪನ್ನವಾಗುವುದಿಲ್ಲ, ಇರೋದೇ ಪ್ರಕಟವಾಗುತ್ತೆ. ಸತ್ ಏವ ವ್ಯಕ್ತಿಂ ನೀಯತೆ, ವ್ಯಕ್ತಿಯನ್ನು ವ್ಯಕ್ತವಾಗುತ್ತೆ ಅಂದರೆ ಪ್ರಕಟವಾಗುತ್ತೆ. ಇಲ್ಲದೇ ಇರೋದು ಬರೋದಕ್ಕೆ ಸಾಧ್ಯವಿಲ್ಲ, ಸಂಭವ ಆಗೋದಿಲ್ಲ. ಇಲ್ಲದೇ ಇರೋ ಪ್ರಕಾಶ ಹೊಸದಾಗಿ ಬರೋದಿಲ್ಲ, ಇರೋ ಪ್ರಕಾಶ ಮರೆಯಾಗಿದ್ದು ಪೂರ್ಣವಾಗಿ ತಿಳಿಯುತ್ತೆ. ಜೀವಾತ್ಮ ಹಿ ಪರಮಾತ್ಮನಃ ಶರೀರಭೂತಃ. ಶರೀರಂ ಚ ಶರೀರಿಣಃ ಅವಿನಾಭೂತಂ. ಶರೀರ ಅಂದರೆ ಏನು? ಅವನಿಗೆ ಅಪೃಥಕ್ ಸಿದ್ಧವಾದ ವಿಶೇಷಣ ನಾವು. ಅದು ಅವಿನಾಭೂತವಾದದ್ದು, ಶರೀರಾತ್ಮ ಸಂಬಂಧ ಅವಿನಾಭೂತವಾದದ್ದು. ನಹಿ ಘಟಜಲಯೋರಿವ ಶರೀರ ಶರೀರಿಣೋ ಕೇವಲ ಸಂಯೋಗ ಸಂಬಂಧ. ಇದು ವಿಶೇಷವಾದ ಸಂಬಂಧ. ಆತ್ಮಕ್ಕೂ ಶರೀರಕ್ಕೂ, ಪರಮಾತ್ಮನಿಗೂ ಆತ್ಮನಿಗೂ ಇರುವ ಸಂಬಂಧ ಹೇಗೆ ಅಂದರೆ ಅಪೃಥಕ್ ಸಿದ್ಧವಾದ ಸಂಬಂಧ. ಯಾರೂ ಅದನ್ನು ಬಿಡಿಸೋಕ್ಕಾಗೋದಿಲ್ಲ. ಘಟ ಜಲಯೋರಿವ, ಒಂದು ಪಾತ್ರೆಯಲ್ಲಿ ಜಲವನ್ನು ತುಂಬಿದ್ರೆ ಜಲಕ್ಕೂ ಘಟಕ್ಕೂ ಸಂಯೋಗ ಉಂಟಾಗುತ್ತೆ, ಸಂಬಂಧ. ಆ ಜಲವನ್ನು ಸುರಿದ್ರೆ ಎಲ್ಲ ಹೋಗ್ಬಿಡುತ್ತೆ. ಜೀವನಿಗೂ ಪರಮಾತ್ಮನಿಗೂ ಇರೋ ಸಂಬಂಧ ಆ ರೀತಿ ಸಂಬಂಧವಲ್ಲ. ಜಲಕ್ಕೂ ಘಟಕ್ಕೂ ಆಧಾರ ಆಧೇಯ ಭಾವ ಇದೆ. ಘಟ ಅನ್ನೋದು ಆಧಾರ, ಜಲ ಆಧೇಯ ಅದರ ಒಳಗಡೆ. ಆ ರೀತಿ ಸಂಬಂಧವಲ್ಲ ಪರಮಾತ್ಮನಿಗೂ ಆತ್ಮನಿಗೂ ಇರೋದು. ತದಾ ತಯೋ ಕದಾಚಿತ್ ಪೃಥಕ್ ಸ್ಥಿತಿ ಪ್ರತಿಪತ್ತಿ ಪ್ರಸಂಗಾತ್. ಆಗ ಬೇರೆ ಮಾಡಿಬಿಡ್ಬೋದು ಆ ರೀತಿ ಸಂಬಂಧ ಆದರೆ. ನಚ ದೃಶ್ಯತೆ ಏವ ಜೀವವಯುಕ್ತಂ ಶರೀರಂ ಲೋಕೆ ಕಸ್ಯಚಿನ್ ಮರಣಾನಂತರಮಿತಿ ಶಂಕ್ಯಂ ತಾದೃಶ ವ್ಯವಹಾರಸ್ಯ ಔಪಚಾರಿಕತ್ವಾತ್. ಜೀವನಿಲ್ಲದೆ ಇರೋದು ಶರೀರ ಆಗೋದಿಲ್ಲ, ಅದಕ್ಕೆ ಶವ ಅಂತಲೇ ಹೇಳಬೇಕು. ಶವಮಿತ್ಯೇವ ಮುಖ್ಯ ವ್ಯವಹಾರ. ಅದು ಶೀರ್ಣವಾಗಿಬಿಡುತ್ತೆ, ವಿಶೀರ್ಣವಾಗಿಬಿಡುತ್ತೆ, ಅದು ಎಲ್ಲ ಶಿಥಿಲವಾಗಿಬಿಡುತ್ತೆ, ಸ್ವಲ್ಪ ಕಾಲ ಇದ್ದು ಹೋಗಿಬಿಡುತ್ತೆ ಅದು. ಆದ್ದರಿಂದ ಇಲ್ಲಿ ಜೀವಾತ್ಮ ಸಂಬಂಧ ಹೇಗೆ ಅಂತ ಹೇಳಿದ್ರೆ, ಆತ್ಮನಿಗೂ ಪರಮಾತ್ಮನಿಗೂ ಇರುವ ಸಂಬಂಧ ಸಾಮಾನ್ಯವಾದ ಸಂಯೋಗವಲ್ಲ, ಇದು ಅಪೃಥಕ್ ಸಿದ್ಧವಾದ ಸಂಬಂಧ. ಅದು ಮುಂದೆ ಎಲ್ಲ ಬರುತ್ತೆ. ಆದ್ದರಿಂದ ಜೀವಬ್ರಹ್ಮಣೋ ವಿದ್ಯಮಾನ ಅವಿನಾಭಾವ ಸಂಸಾರದಶಾಯಾಂ ಕರ್ಮಣ ವಿರೋಹಿತೋ ನಾನುಭೂಯತೆ. ನಮ್ಮ ಸಂಬಂಧ ನಮಗೆ ತಿಳಿತಾ ಇಲ್ಲ, ಇಲ್ಲಿ ಕರ್ಮದಿಂದ ಮರೆಯಾಗಿದೆ. ಪರಮಾತ್ಮನಿಗೂ ನಮಗೂ ಇರುವ ಸಂಬಂಧ ಶೇಷಿ ಭಾವವಾಗಲಿ, ಆಧಾರ ಆಧೇಯ ಭಾವವಾಗಲಿ, ನಿಯಾಮಕ ನಿಯಾಮ್ಯ ಭಾವವಾಗಲಿ, ನಮಗೆಲ್ಲ ಮರೆಯಾಗಿದೆ ಕರ್ಮದಿಂದ. ಆ ಕರ್ಮ ಹೋದರೆ ಎಲ್ಲವೂ ನಮಗೆ ಪೂರ್ಣವಾಗಿ ಪ್ರಕಾಶವಾಗುತ್ತೆ. ಬ್ರಹ್ಮವಿದ್ಯೆಯ ನಿಖಿಲ ಕರ್ಮನಾಶೆ ಬ್ರಹ್ಮಾನುಭವ ಸಹಜತೆಯ ಭವತಿ, ಸಹಜವಾಗಿ ಉಂಟಾಗುತ್ತೆ. ನತು ಸ್ವರ್ಗಾಧಿಪತಿ ಕೇವಲ ಭೋಗರೂಪೋ ಮೋಕ್ಷ ಇತಿ ನ ತಸ್ಯ ಅನಿತ್ಯತ್ವ ನ ತಸ್ಯ ಅನಿತ್ಯತ್ವ. ಆದ್ದರಿಂದ ಇದು ಸ್ವರ್ಗಗಳಂತೆ ಅಲ್ಲ, ಆದ್ದರಿಂದ ಅನಿತ್ಯವಲ್ಲ ಅನ್ನೋದು ಇಲ್ಲಿ ಹೇಳ್ತಾರೆ. ಅದನ್ನೇ ಇಲ್ಲಿ ಹೇಳ್ತಿರೋ. ಅದು ಆ ಪ್ರತಿಬಂಧಕವನ್ನು ಬಿಟ್ಟರೆ ಇನ್ನೊಂದು ವಿಧವಾದ ವಿವರಣೆಯನ್ನು ಕೊಡ್ತಾರೆ. ಬ್ರಹ್ಮಪ್ರಾಪ್ತಿ ಸಾಧನೆಯ ವಿಹಿತಾನಾಂ ಬ್ರಹ್ಮವಿದ್ಯಾನಾಂ
ಪಾಪಪರಿಹಾರ್ಥತ್ವರೂಪ ಪ್ರಾಯಶ್ಚಿತ್ತರೂಪತ್ವಂ ಕಥಂ ಸ್ಯಾತ್ एवं ही काम्य नैमित्तिकत्व ವಿಭಾಗ ಸಂಕೀರ್ಣ ಸ್ಯಾತ್. ನೈಮಿತ್ತಿಕಕ್ಕೆ ನೈಮಿತ್ತಿಕ ಕರ್ಮಗಳಿಗೆ ಫಲವಿಲ್ಲ, ಕಾಮ್ಯಕ್ಕೆ ಫಲವಿದೆ. ಆದ್ದರಿಂದ ಕೆಲವು ಕರ್ಮಗಳು ನೈಮಿತ್ತಿಕ ಅಥವಾ ನಿತ್ಯ ಕರ್ಮ ಅಂತ ಹೇಳ್ತೀವಿ, ಕೆಲವು ಕಾಮ್ಯ ಕರ್ಮ ಅಂತ ಹೇಳ್ತೀವಿ. ಇದೆರಡಕ್ಕೂ ಫಲವಿರೋದು ಫಲವಿಲ್ಲದೆ ಇರೋದು ಮೊದಲಾದದ್ದೆಲ್ಲ ಇಲ್ಲಿ ಆಜ್ಞಾ ಅನುಜ್ಞಾ ಅಂತ ಕರ್ಮಗಳು ಅಂತಾನು ವಿಭಾಗವಿದೆ. ಆಜ್ಞೆ ಅಂದರೆ ಮಾಡಲೇಬೇಕು, ಇಲ್ಲದೆ ಹೋದರೆ ದೋಷ ಉಂಟಾಗುತ್ತೆ. ಅನುಜ್ಞೆ ಅಂದರೆ ಬೇಕಾದರೆ ಮಾಡ್ಬೋದು, ಫಲದಲ್ಲಿ ಆಸೆ ಇದ್ದರೆ ಮಾಡ್ಬೋದು, ಇಲ್ಲದೆ ಹೋದರೆ ಮಾಡಬೇಕಾಗಿಲ್ಲ. ಈ ರೀತಿ ಈ ವಿಭಾಗವೇ ಹೋಗ್ಬಿಡುತ್ತೆ ಇಲ್ಲದೆ ಹೋದರೆ ಅಂತ ಹೇಳಿದ್ರು. ಆದ್ದರಿಂದ ಇಲ್ಲಿ ಹೇಳ್ತಾರೆ, ಬ್ರಹ್ಮವಿದ್ಯಾ ವಿಷಯದಲ್ಲಾದರೂ ಬ್ರಹ್ಮಾನುಭೂತಿ ಪ್ರತಿಭಟ ದುರಿತ ಧ್ವಂಸ ಬ್ರಹ್ಮಾನುಭವ ಪ್ರತಿಬಂಧಕ ಪಾಪನಾಶಕತ್ವಾಪೇಕ್ಷೆಯ ಅತಿರಿಕ್ತಂ ಬ್ರಹ್ಮವಿದ್ಯಾ ಸಾಧ್ಯಂ ನ ಆಸ್ತ್ಯೇವ ಸ್ವಸ್ವರೂಪ ಆವಿರ್ಭಾವಸ್ಯೈವ ಮುಕ್ತಿಫಲತ್ವಂ ಅನುಪದಂ ನಿರೂಪ್ಯತೆ. ಸ್ವಸ್ವರೂಪ ಆವಿರ್ಭಾವವೇ ಮುಕ್ತಿ ಅನ್ನೋದು ಮುಂದೆ ನಿರೂಪಣೆ ಮಾಡ್ತಾರೆ. ನಚ ಇದರಿಂದ ಕರ್ಮದ ವಿಭಾಗದಲ್ಲಿ ನಾವು ಆಶಂಕೆ ಮಾಡಬೇಕಾಗಿಲ್ಲ. ಯಾಕೆಂದರೆ ಬ್ರಹ್ಮವಿದ್ಯೆಯಿಂದಲೂ ಮೋಕ್ಷ ಫಲ ಬರುತ್ತೆ, ಅಗ್ನಿ ಜ್ಯೋತಿಷ್ಠೋಮ ಅಗ್ನಿಷ್ಠೋಮ ಯಾಗಗಳಿಂದೆಲ್ಲ ಸ್ವರ್ಗ ಫಲ ಬರುತ್ತೆ. ಅದು ಮಾತ್ರ ಅನಿತ್ಯ, ಇದು ಮಾತ್ರ ನಿತ್ಯ. ಹೀಗೆ ಹೇಗೆ ವಿಭಾಗ ಮಾಡೋಕ್ಕೆ ಸಾಧ್ಯ ನೀವು ಅನ್ನೋದು ಪ್ರಶ್ನೆ ಇಲ್ಲಿ. ಮೋಕ್ಷ ಫಲ ಬ್ರಹ್ಮವಿದ್ಯೆ ಮೋಕ್ಷ ಫಲಕ್ಕೋಸ್ಕರವೇ ಮಾಡೋದು, ಇದು ಕಾಮ್ಯಕರ್ಮ ಅಂತ ಒಂದು ದೃಷ್ಟಿಯಲ್ಲಿ ಹೇಳಬಹುದು. ಆದ್ದರಿಂದ ಇದಕ್ಕೂ ಸ್ವರ್ಗಾದಿ ಕಾಮ್ಯಕರ್ಮಗಳಿಗೂ ಏನು ವಿಶೇಷ ಬರುತ್ತೆ, ಏನು ವ್ಯತ್ಯಾಸವೇ ಇರೋದಿಲ್ವಲ್ಲ ಅಂತ ಹೇಳಿದ್ರೆ ಇದು ಆ ರೀತಿಯಲ್ಲ. ಇದು ಪ್ರಾಯಶ್ಚಿತ್ತ, ಇದು ಮೋಕ್ಷ ಅನ್ನೋದು ಹೊಸದಾಗಿ ಉತ್ಪನ್ನವಾಗುವ ಫಲವಲ್ಲ ಸ್ವರ್ಗಾದಿಗಳಂತೆ. ಆದರೆ ಸ್ವರ್ಗದ ಅನುಭವ ಅವನಿಗೆ ಹೊಸದಾಗಿ ಉತ್ಪನ್ನವಾಗುವುದು. ಬ್ರಹ್ಮಾನುಭವ ಜೀವನಿಗೆ ಸ್ವಾಭಾವಿಕವಾದದ್ದು, ಅದು ಮರೆಯಾಗಿದೆ. ಈಗ ಅದನ್ನು ಕಳೆದುಕೊಂಡಿದ್ದೀವಿ ನಾವು ಕರ್ಮದಿಂದ. ನಮಗೆ ಅದು ಪಿತ್ರಾರ್ಜಿತವಾದ ಆಸ್ತಿ ಅಂತ ಹೇಳೋ ಹಾಗೆ, ಪಿತ್ರಾರ್ಜಿತ ಆಸ್ತಿಯಂತೆ ಸ್ವಾಭಾವಿಕವಾಗಿ ನಮ್ಮದೇ ಅದು. ಆದರೆ ನಮಗೆ ತಿಳಿದು ಬರ್ತಾ ಇಲ್ಲ, ಕರ್ಮದಿಂದ ಮರೆ ಆಗಿಬಿಟ್ಟಿದೆ ಅದು. ಸ್ವಾಭಾವಿಕವಾಗಿ ಇವನಿಗೆ ಬ್ರಹ್ಮನಿಗೆ ನಾನು ಶರೀರ, ಬ್ರಹ್ಮನು ನನಗೆ ಆತ್ಮ, ಶೇಷವು ಶೇಷತ್ವ ಜ್ಞಾನ ಪೂರ್ಣವಾಗಿ ತಿಳಿಬೇಕು ಸ್ವಾಭಾವಿಕವಾಗಿ. ಆದರೆ ಇಲ್ಲಿ ಕರ್ಮದಿಂದ ಮರೆಯಾಗಿದೆ, ಹೊಸದಾಗಿ ಉತ್ಪನ್ನವಾಗುವುದಿಲ್ಲ ಬ್ರಹ್ಮವಿದ್ಯೆಯಿಂದ. ಆದ್ದರಿಂದ ಬೇರೆ ಕಾಮ್ಯ ಕರ್ಮಗಳಿಗೂ ಇದಕ್ಕೂ ವ್ಯತ್ಯಾಸವಿದೆ ಅನ್ನೋದನ್ನು ತಿಳಿಸ್ತಾರೆ. ನಚ ಏತಾವತಾ ಕರ್ಮಣಾಂ ವಿಭಾಗೆ ಸಾಂಕರ್ಯ ಲಕ್ಷಣಕಾರಸ್ಯ ಬುದ್ಧಿಕೌಶಲ ಪ್ರದರ್ಶನ ಮಾತ್ರ ವಿಶ್ರಾಂತತ್ವೇ. ಲಕ್ಷಣ ಹೇಳುವಾಗ ಕಾಮ್ಯಕರ್ಮ ಅಂದರೆ ಒಂದು ಫಲಕ್ಕೋಸ್ಕರ ಮಾಡೋದು, ಮೋಕ್ಷ ಫಲಕ್ಕೋಸ್ಕರ ಬ್ರಹ್ಮವಿದ್ಯೆ ಅನುಷ್ಠಾನ ಮಾಡಬೇಕು ಅಂತ ಹೇಳೋ ಲಕ್ಷಣ ಹೇಳಿದ್ರೆ ವಾಕ್ಯದಲ್ಲಿ ಇದು ಫಲ ಅಂತ ಆಯಿತು. ಸ್ವರ್ಗ ಫಲಕ್ಕೆ ಜ್ಯೋತಿಷ್ಠೋಮ ಮಾಡೋ ಹಾಗೆ ಅಂತ ಹೇಳಿದ್ರೆ ಇದಕ್ಕೂ ಅದಕ್ಕೂ ವ್ಯತ್ಯಾಸ ಕಂಡು ಬರೋದಿಲ್ವಲ್ಲ ಲಕ್ಷಣದಲ್ಲಿ ಅಂದರೆ ಇದು ಆ ರೀತಿ ಫಲವಲ್ಲ. ಆದ್ದರಿಂದ ಇದಕ್ಕೆ ಲಕ್ಷಣ ಪರಿಷ್ಕಾರ ಮಾಡಿಕೊಳ್ಬೇಕು. ತದ್ಭಿನ್ನತ್ವಾದಿ ವಿಶೇಷಣೈ ಸಾಂಕರ್ಯ ಪರಿಹಾರಾತ್. ಅದಕ್ಕಿಂತ ಭಿನ್ನವಾದದ್ದು ಆತ್ಯಂತಿಕ ಫಲವನ್ನು ಕೊಡೋದ್ರಿಂದ ಬೇರೆ ಕಾಮ್ಯಕರ್ಮಗಳಿಂದ ತದ್ಭಿನ್ನತ್ವೇ ಸತಿ ಇದು ಕಾಮ್ಯಕರ್ಮ ಅಂತ ಹೇಳಬೇಕು. ಇದಕ್ಕೆ ಕಾಮ್ಯಕರ್ಮ ಅಂತ ಹೇಳಿದ್ರೆ ಹೇಳ್ಬೋದಲ್ಲ, ಬ್ರಹ್ಮವಿದ್ಯೆ ಕಾಮ್ಯಕರ್ಮ ಅಂತ ಯಾಕೆ ಹೇಳಬಾರ್ದು ಅಂದರೆ ಹೇಳಿ. ಆದರೆ ಮಿಕ್ಕ ಕಾಮ್ಯಕರ್ಮಗಳಿಂದ ಭಿನ್ನವಾದದ್ದು ಅಂತ ಹೇಳಿ ಒಂದು ವಿಶೇಷಣವನ್ನು ಇದಕ್ಕೆ ಸೇರಿಸ್ಬೇಕು ಅಧಿಕವಾಗಿ. ತದ್ಭಿನ್ನತ್ವೇ ಸತಿ ಅಂತ ಸೇರಿಸಿದ್ರೆ ಲಕ್ಷಣ ಪೂರ್ಣವಾಗುತ್ತೆ. ಆದ್ದರಿಂದ ಹಾಗೆ ಮಾಡಿದ್ರೇ ಅದರ ಲಕ್ಷಣ ಪೂರ್ಣವಾಗಿ ಸಿಗುತ್ತೆ ಅಂತ ಹೇಳಿದ್ವಿ. ಇಲ್ಲದೆ ಹೋದರೆ ನಿತ್ಯ ನೈಮಿತ್ತೈರೇವ ಕುರ್ವಾಣ ದುರಿತಕ್ಷಯಂ ಇತ್ಯಾದಿ ವಚನೈ ನಿತ್ಯಾನಾಂ ಪಾಪ ಪರಿಹಾರಾರ್ಥತ್ವ ನ ಸ್ಯಾತ್. ಇದೆಲ್ಲ ಬೇರೆ ದೋಷಗಳು ಬರುತ್ತೆ ಅಂತ ಹೇಳಿದ್ರು. ಆದ್ದರಿಂದ ಬ್ರಹ್ಮವಿದ್ಯಾನಾಂ ಸರ್ವಪಾಪ ಪ್ರಾಯಶ್ಚಿತ್ತ ರೂಪತ್ವಾತ್ ನಾಭುಕ್ತಂ ಇತ್ಯಾದಿ ವಚನಂ ಅಕೃತ ಪ್ರಾಯಶ್ಚಿತ್ತ ಕರ್ಮ ವಿಷಯತ್ವಂ ಅಬ್ರಹ್ಮಜ್ಞಾನಿ ಪಾಪ ವಿಷಯಮಪಿ ಮಂತವ್ಯಮಿತಿ ನ ಕಾಪಿ ಅತಿ ಪ್ರಸಕ್ತಿ ಅಂತ ಹೇಳಿದ್ರು. ಪ್ರಾಯಶ್ಚಿತ್ತ ಮಾಡದೇ ಇರುವಂತಹ ಕರ್ಮಗಳ ವಿಷಯ ಅಥವಾ ಬ್ರಹ್ಮಜ್ಞಾನವಿಲ್ಲದೆ ಇರೋರು ಮಾಡುವಂತಹ ಪಾಪಗಳ ವಿಷಯ, ಬ್ರಹ್ಮಜ್ಞಾನ ಉಳ್ಳವರಿಗೆ ಇದು ಅವರ ಎಲ್ಲ ಪುಣ್ಯ ಪಾಪಗಳಿಗೂ ಪ್ರಾಯಶ್ಚಿತ್ತವಾಗುತ್ತೆ. ಅದು ಕಡೆಯಲ್ಲಿ ಸಿದ್ಧಾಂತ. ತಥಾಚ ಅಕೃತೆ ಪ್ರಾಯಶ್ಚಿತ್ತೆ ಅಸಂಪಾದಿತೆ ಚ ಬ್ರಹ್ಮಜ್ಞಾನೇ ಕರ್ಮಣಾಮ ವಿನಾಶ ನಾಭುಕ್ತಂ ಇತ್ಯಾದಿನ ಉಚ್ಯತೆ. ಪ್ರಾಯಶ್ಚಿತ್ತ ಮಾಡದೇ ಇರುವ ಕರ್ಮಗಳು, ಬ್ರಹ್ಮಜ್ಞಾನವಿಲ್ಲದೆ ಇರುವಂತಹ ಬ್ರಹ್ಮಜ್ಞಾನಿ ಎಲ್ಲದವನ್ನು ಮಾಡುವ ಕರ್ಮಗಳು
ಅವರಿಗೆ ನಾಭುಕ್ತಂ ಕ್ಷೀಯತೆ ಕರ್ಮ ಅನ್ವಯಿಸುತ್ತೆ. ಅವರ ಅನುಭವಿಸಿಯೇ ಮುಗಿಸ್ಬೇಕು. ಮೋಕ್ಷಕ್ಕೆ ಉಪಾಯ ಅನುಷ್ಠಾನ ಮಾಡದೆ ಹೋದರೆ ಅವರು ಎಲ್ಲ ಕರ್ಮಗಳನ್ನು ಅನುಭವಿಸಿಯೇ ಮುಗಿಸ್ಬೇಕು, ಬೇರೆ ಮಾರ್ಗವಿಲ್ಲ. ಅಥವಾ ಪ್ರಾಯಶ್ಚಿತ್ತಗಳನ್ನು ಮಾಡಿ ಮುಗಿಸ್ಬೇಕು, ಪ್ರಾಯಶ್ಚಿತ್ತಗಳನ್ನು ಮಾಡಿ ಕಳ್ಕೋಬೇಕು. ಪ್ರಾಯಶ್ಚಿತ್ತಗಳು ಎಷ್ಟು ಮುಗಿಯೋದೇ ಇಲ್ಲ, ಅನಂತವಾಗಿ ಮಾಡಬೇಕಾಗುತ್ತೆ. ಅದನ್ನ ಇಲ್ಲಿ ಹೇಳೋದು. ಅದಕ್ಕೆ ಮೇಲೆ ಮುಂದೆ ಇನ್ನೂ ಅನೇಕ ಈ ರೀತಿ ಆಕ್ಷೇಪಗಳು ಬರುತ್ತೆ. ಮುಂದಿನ ಆಕ್ಷೇಪ ಕನ್ನಡ ಪುಸ್ತಕದಲ್ಲಿ ಮೊದಲು ನೋಡೋಣ. ಅದನ್ನು ಇಲ್ಲಿ ಸಂಸ್ಕೃತ ವ್ಯಾಖ್ಯಾನದಲ್ಲಿ ಸ್ವಲ್ಪ ಅಧಿಕವಾಗಿ ವಿಶೇಷವಾಗಿ ಇದು ಮಾಡ್ತಾರೆ. ನಾವು ಭುಕ್ತಮ್ ಅನ್ನೋದು ನೋಡಿದ್ವಿ ಇದು ಹೊಸತಿ ಕನ್ನಡದಲ್ಲಿ. ಅದರ ಮುಂದಿನ ಶ್ಲೋಕ, ಬ್ರಹ್ಮಜ್ಞಾನದಿಂದ ಸರ್ವಕರ್ಮಗಳ ನಿವೃತ್ತಿ ಅನ್ನೋದು. ಇಲ್ಲಿ ಮುಂದೆ ಪ್ರಾಯಶ್ಚಿತ್ತ ರೂಪ ಅಂತ ಬೇಕಾದರೆ ಇಟ್ಕೊಳ್ಳಿ, ಆದರೆ ಪ್ರಾಯಶ್ಚಿತ್ತವು ಪಾಪಗಳಿಗೆ ಮಾತ್ರನೇ ಹೇಳಬೇಕು. ಪುಣ್ಯಕ್ಕೆ ಹೇಗೆ ಪ್ರಾಯಶ್ಚಿತ್ತ ಮಾಡೋಕ್ಕೆ ಸಾಧ್ಯ? ಪುಣ್ಯಕ್ಕೆ ಪ್ರಾಯಶ್ಚಿತ್ತ ಹೇಳಿಲ್ವಲ್ಲ. ಪುಣ್ಯಕರ್ಮಗಳಿಗೆ ಪ್ರಾಯಶ್ಚಿತ್ತ ಯಾಕೆ ಮಾಡಬೇಕು? ಪುಣ್ಯಕರ್ಮ ಬೇಕಲ್ಲ ಎಲ್ಲರಿಗೂ ಅನುಭವಿಸೋಕ್ಕೆ. ಪುಣ್ಯಕರ್ಮಕ್ಕೆ ಏನು ಪ್ರಾಯಶ್ಚಿತ್ತ ಹೇಳಿಲ್ಲ ಶಾಸ್ತ್ರದಲ್ಲಿ, ಪಾಪಕರ್ಮಗಳಿಗೆ ಪ್ರಾಯಶ್ಚಿತ್ತ ಹೇಳಿರೋದು. ಪುಣ್ಯ ಪಾಪ ಎರಡು ಹೋಗುತ್ತೆ, ಎರಡಕ್ಕೂ ಪ್ರಾಯಶ್ಚಿತ್ತ ಬ್ರಹ್ಮವಿದ್ಯೆ ಅಂತ ಹೇಳ್ತೀರಲ್ಲ, ಇದು ಹೇಗೆ ಸಾಧ್ಯ ಅಂತ ಮುಂದಿನ ಪ್ರಶ್ನೆ. ಇದರಲ್ಲಿ ಪ್ರಾಯಶ್ಚಿತ್ತಂ ಇಲ್ಲಿ ನಿವೃತ್ತಿ ಅಂತಿದೆ, ನಿವೃತ್ತಿನ ನಿರ್ವೃತ್ತಿನ? ನಿವೃತ್ತಿ ತಾವತ್ತಿರ್ಬೇಕು. ಇಲ್ಲ ಅದಿಲ್ಲ. ನಿವೃತ್ತಿ ಪ್ರಿಂಟಿಂಗ್ ಮಿಸ್ಟೇಕ್. ಪ್ರಾಯಶ್ಚಿತ್ತಂ ನ ಪುಣ್ಯೇನ ಚ ಸುಕೃತಮನುಶ್ರೂಯತೆ ಧರ್ಮಬಾಧ್ಯಂ ನಾಧರ್ಮತ್ವಂ ವಿಧಾನಾನ್ನಯದಿ ಸುಚರಿತಂ ತ್ವಂಗಮಸ್ಯಾಶ್ಚನ ಸ್ಯಾತ್. ಮೈವಂ ಧರ್ಮೋಪ್ಯಧರ್ಮೋ ಭವತಿ ಬಹುಧಾಧಿಕ್ರಿಯಾದೇರ್ವಿಶೇಷಾತ್ ಧರ್ಮಂ ತ್ರೈವರ್ಗಿಕಂ ತು ಸ್ವಯಮಿವ ನಿಗಮಃ ಪಾಪಕೋಟೌ ಪಪಾಠ. ಎಲ್ಲ ಇಲ್ಲಿ ವಿಶೇಷವಾಗಿ ಪರೀಕ್ಷೆ ಮಾಡ್ತಾರೆ ಸ್ವಾಮಿ ದೇಶಿಕನ್. ಯಾವುದನ್ನು ಸೂಕ್ಷ್ಮವಾಗಿ ಪರೀಕ್ಷೆ ಮಾಡ್ತಾರೆ. ಇದರಲ್ಲಿ ಅನೇಕ ವಿಶೇಷವಾದ ವಿಷಯಗಳು, ಇದೆಲ್ಲ ಬೇರೆ ಗ್ರಂಥಗಳಲ್ಲಿ ನಮಗೆಲ್ಲ ಸಿಗೋದಿಲ್ಲ. ಈ ಅಂಶಗಳೆಲ್ಲ ಈ ತತ್ವಮುಕ್ತ ಕಲಾಪದಲ್ಲಿ ಅಧಿಕವಾದ ವಿಷಯಗಳನ್ನು ವಿಚಾರ ಮಾಡ್ತಾರೆ. ಪ್ರಾಯಶ್ಚಿತ್ತವು ಒಪ್ಕೊಳ್ತೀವಿ ಪ್ರಾಯಶ್ಚಿತ್ತ ಅಂತ, ಆದರೆ ಪ್ರಾಯಶ್ಚಿತ್ತವು ಪಾಪಗಳಿಗೆ ಮಾತ್ರ, ಪುಣ್ಯಕ್ಕೆ ಹೇಗೆ ಸಾಧ್ಯ? ಪ್ರಾಯಶ್ಚಿತ್ತಂ ನ ಪುಣ್ಯೇ ನ ಚ ಸುಕೃತಂ ಅನುಶ್ರೂಯತೆ ಧರ್ಮಬಾಧ್ಯಂ. ಸುಕೃತವು ಧರ್ಮದಿಂದ ಬಾಧಿಸಲ್ಪಡುತ್ತೆ ಅಂತ ಕೇಳಲ್ಪಟ್ಟಿಲ್ಲ ಎಲ್ಲೂ. ಒಳ್ಳೆಯ ಕರ್ಮ ಮಾಡಿದ್ರೆ, ಒಂದು ಧರ್ಮವನ್ನು ಮಾಡಿದ್ರೆ ಕಳಿಯೋದಿಲ್ಲ, ಧರ್ಮವನ್ನು ಮಾಡಿದ್ರೆ ಅಧರ್ಮ ಕಳಿಬಹುದು, ಧರ್ಮವನ್ನೇ ಕಳಿಯಕ್ಕಾಗೋದಿಲ್ಲ. ಸುಕೃತ ಅನ್ನೋದು ಧರ್ಮವೇ ಆಯ್ತಲ್ಲ, ಧರ್ಮದಿಂದ ಬಂದ ಫಲ ಪುಣ್ಯ. ಧರ್ಮದಿಂದ ಧರ್ಮ ಬಾಧ್ಯವಾಗುವುದಿಲ್ಲ, ಧರ್ಮದಿಂದ ಅಧರ್ಮವನ್ನು ಮಾಡಿದ ಫಲ ಬಾಧ್ಯವಾಗಬೇಕು. ಇದು ಹೇಗೆ ನೀವು ಹೇಳೋದು ಉಪಪನ್ನವಾಗುತ್ತೆ ಅನ್ನೋ ಪ್ರಶ್ನೆ ಇಲ್ಲಿ. ಅದಕ್ಕೆ ಹೇಳ್ತಾರೆ ಅಧಿಕಾರಿ ಭೇದದಿಂದ ಹಾಗಾಗುತ್ತೆ ಅಂತ ಹೇಳ್ಬಿಟ್ಟು. ಅಧಿಕಾರಿ ಭೇದದಿಂದ ಹಾಗಾಗುತ್ತೆ. ಬ್ರಹ್ಮಪ್ರಾಪ್ತಿಗೆ ಭೀತವಾದ ಬ್ರಹ್ಮವಿದ್ಯೆ ಪ್ರಾಯಶ್ಚಿತ್ತವಾಗುವುದು ಹೇಗೆ ಸಾಧ್ಯ? ಅದು ಅದು ಹಿಂದಿನ ಶ್ಲೋಕದ ಅರ್ಥವೇ. ಪುಣ್ಯೇ ಪ್ರಾಯಶ್ಚಿತ್ತಂ ನ. ಪುಣ್ಯದಲ್ಲಿ ಪಾಪಕ್ಕೆ ಪ್ರಾಯಶ್ಚಿತ್ತವೇ ಹೊರತು ಪುಣ್ಯಕ್ಕೆ ಪ್ರಾಯಶ್ಚಿತ್ತವನ್ನು ಯಾವ ಶಾಸ್ತ್ರನೂ ವಿಧಿಸಿಲ್ಲ. ಈಗ ಈ ಪಾಪಕ್ಕೆ ಈ ಪ್ರಾಯಶ್ಚಿತ್ತ ಅಂತ ಹೇಳಿರೋದು, ಪುಣ್ಯಕ್ಕೆ ಅಂತ ಎಲ್ಲಿಯೂ ಹೇಳಿಲ್ಲ. ಸುಕೃತಂ ಧರ್ಮವಾದ್ಯಂಚ ಅನುಶ್ರೂಯತೆ, ಎಲ್ಲಿಯೂ ಕೂಡ ಶ್ರುತಿಯಲ್ಲಿಯೂ ಕಂಡು ಬರೋದಿಲ್ಲ. ಧರ್ಮೇಣ ಪಾಪಮಪನುದತಿ ಅಂತೆಯೇ ಶ್ರುತಿ ಹೇಳಿರೋದು. ಧರ್ಮದಿಂದ ಪಾಪ ನಿವೃತ್ತಿ ಅಂತ ಹೇಳ್ತಾ ಇದೆಯೇ ಹೊರತು ಪುಣ್ಯ ನಿವೃತ್ತಿ ಅಂತ ಎಲ್ಲಿ ಹೇಳಿದೆ ಶ್ರುತಿಯಲ್ಲಿ? ಎಲ್ಲಿಯೂ ಹೇಳಿಲ್ವಲ್ಲ. ಅನುಶ್ರವ ಅಂದರೆ ಶ್ರುತಿ, ಅನುಶ್ರವ ಅನ್ನೋದು ಶ್ರುತಿ ಅಂತ ಅರ್ಥ. ಅನುಶ್ರವ ಧರ್ಮೇಣ ಪಾಪಮಪನುದತಿ, ಧರ್ಮದಿಂದಲೇ ಪಾಪ. ಮಹಾನಾರಾಯಣ ಉಪನಿಷತ್ತಲ್ಲಿ ಬರುವಂತಹ ವಾಕ್ಯ ಇದು. ಮಹಾನಾರಾಯಣ ಉಪನಿಷತ್ತಲ್ಲಿ ಕಳೆಯಲಿ ಧರ್ಮೇಣ ಪಾಪಮಪನುದತಿ ಧರ್ಮೇ ಸರ್ವಂ ಪ್ರತಿಷ್ಠಿತಂ ತಸ್ಮಾತ್ ಧರ್ಮಂ ಪರಮಂ ವದಂತಿ ಅಂತ ಬರುತ್ತೆ. ಧರ್ಮದಲ್ಲಿಯೇ ಎಲ್ಲ ಧರ್ಮನಿಂದ ಪಾಪಗಳನ್ನೆಲ್ಲ ನಾಶ ಮಾಡ್ತಾನೆ ಅನ್ನೋದು ಹೇಳಿದೆ. ಪಾಪ ನಿವೃತ್ತಿ ಮಾತ್ರವೇ ಹೇಳಿರೋದು, ಪುಣ್ಯ ಅನ್ನೋದು ಹೇಳಿಲ್ವಲ್ಲ. ವಿಧಾನಾತೆ ಅಧರ್ಮತ್ವಂ ನ. ಇದು ಮಾಡಬೇಕು ಅಂತ ವಿಧಿಸಿದೆ ಶ್ರುತಿ, ವಿಧಿಸಿರೋದು ಅಧರ್ಮವಾಗೋದಿಲ್ಲ. ಅಧರ್ಮವನ್ನು ಶಾಸ್ತ್ರ ವಿಧಿಸೋದಿಲ್ಲ, ನಿಷೇಧ ಮಾಡಬೇಕು. ವಿಧಿ ನಿಷೇಧ ಅಂದರೆ ಏನು?
ವಿಧಿ ಯಾವುದನ್ನ ವಿಧಿಸುತ್ತೆ, ಮಾಡು ಅಂತ ಯಾವುದು ಹೇಳುತ್ತೆ, ಧರ್ಮವನ್ನು ಮಾಡು ಅಂತ ಹೇಳುತ್ತೆ, ಅಧರ್ಮ ಮಾಡಬೇಡ ಅಂತ ಹೇಳಬೇಕು. ಬ್ರಹ್ಮವಿದ್ಯೆ ಅನುಷ್ಠಾನ ಮಾಡಬೇಕು ಅಂತ ಹೇಳಿರೋದ್ರಿಂದ ಉಪಾಸೀತ ಅಂತ ವಿಧಿ ಇರೋದ್ರಿಂದ ಶ್ರುತಿ ಎಲ್ಲಾದರೂ ಪಾಪ ಮಾಡು ಅಂತ ವಿಧಿಸುತ್ತೆಯೇ? ಮಾಡೋದಿಲ್ವಲ್ಲ. ಪುಣ್ಯವನ್ನು ತಾನೇ ಮಾಡು ಅಂತ ಹೇಳೋದು, ಧರ್ಮವನ್ನು ಮಾಡು ಅಂತ ಹೇಳುತ್ತೀಯ ಹೊರತು ಅಧರ್ಮವನ್ನು ವಿಧಿಸೋದಿಲ್ವಲ್ಲ. ಆದರೆ ಉಪಾಸೀತ ಅಂತ ವಿಧಿ ಇದೆ. ಆದ್ದರಿಂದ ಸರ್ವಸ್ಯ ಮುಮುಕ್ಷುರ್ವೈ ಶರಣಮಹಂ ಪ್ರಪದ್ಯೆ, ಈ ವಿಧಿ ಶರಣಾಗತಿ ವಿಧಿ ಏನು ಮಾಡಿತು? ವಿಧಿಸಿದೆ ಮಾಡು ಅಂತ ಹೇಳ್ಬಿಟ್ಟು. ಮಾಡಬೇಕಾದ್ರೆ ಧರ್ಮವಾಗಬೇಕಿದು. ಶ್ರುತಿ ವಿಧಿಸಿರೋದ್ರಿಂದ ಅಧರ್ಮವಾಗಕ್ಕೆ ಸಾಧ್ಯವಿಲ್ಲ. ಅಧರ್ಮವನ್ನು ಶಾಸ್ತ್ರ ವಿಧಿಸೋದಿಲ್ಲ. ಅಗ್ನಿಹೋತ್ರಾದಿ ಕರ್ಮಗಳನ್ನು ಮಾಡಬೇಕು ಅಂತ ವಿಧಿಸುತ್ತೆ. ಆದ್ದರಿಂದ ಅವುಗಳೆಲ್ಲ ಪಾಪ ಅಂತ ಹೇಳ್ತಾರೆಯೇ ಯಾರಾದರೆ? ಮಾಡೋದಿಲ್ಲ. ಅದು ಧರ್ಮವಾಗುತ್ತೆ. ಇಲ್ಲದೆ ಹೋದರೆ ಸುಚರಿತುಮ್ಮಸ್ಯಾಹ ಅಂಗಂ ಚನ ಸ್ಯಾತ್, ಆ ರೀತಿ ಏನಾದರೂ ವಿಧಿಸಿದ್ರೆ ಆಗ ಅಂಗವಾಗಕ್ಕೆ ಸಾಧ್ಯವಿಲ್ಲ. ಅಂಗವೂ ಆಗಕ್ಕಾಗೋದಿಲ್ಲ, ಧರ್ಮವೂ ಆಗಕ್ಕೆ ಸಾಧ್ಯವಿಲ್ಲ. ಬೇರೆ ಒಂದು ಧರ್ಮಕ್ಕೆ ಅಂಗವಾಗಿಯೂ ಕೂಡ ಒಂದು ಪಾಪವನ್ನು ವಿಧಿಸಕ್ಕೆ ಸಾಧ್ಯವಿಲ್ಲ. ಅಧರ್ಮವನ್ನು ಶ್ರುತಿ ಮುಖ್ಯವಾದ ಕರ್ಮ, ಪ್ರಧಾನ ಕರ್ಮವಾಗಿಯೂ ವಿಧಿಸೋದಿಲ್ಲ. ಅಧರ್ಮವನ್ನು ಅಂಗವಾಗಿಯೂ ವಿಧಿಸೋದಿಲ್ಲ. ಸುಚರಿತ ಅನ್ನೋದು ಅಂಗ ಅಂತ ಹೇಳಿದೆ, ವಿಧಿಸಲ್ಪಟ್ಟಿದೆ. ಸುಚರಿತ ಅನ್ನೋದು ಅವುಗಳು ಕೂಡ ಪಾಪವಾದರೆ ಬ್ರಹ್ಮವಿದ್ಯೆಗೆ ಅಂಗವಾಗುವುದಿಲ್ಲ. ನಾವಿರತೋ ದುಶ್ಚರಿತ ನಾಶಾಂತೋ ನಾಸಮಾಹಿತ ನಾಶಾಂತ ಮಾನಸೋ ವಾಪಿ ಪ್ರಜ್ಞಾನೇ ನೈನಮಾಪ್ನುಯಾತ್ ಅಂತ ಶ್ರುತಿ ಹೇಳುತ್ತೆ ಕಠೋಪನಿಷತ್ತಿನಲ್ಲಿ. ಅವಿರತಃ ದುಶ್ಚರಿತಾತ್, ದುಶ್ಚರಿತನೇ ಮಾಡ್ತಾ ಇದ್ದಾನೆ, ವಿರತಿಯೇ ಇಲ್ಲದೆ, ರೆಸ್ಟ್ಲೆಸ್ ವಿತೌಟ್ ಸ್ಟಾಪ್, ಕಂಟಿನ್ಯೂಸ್ ಆಗಿ ದುಶ್ಚರಿತೆಗಳನ್ನೇ ಒಬ್ಬ ಮಾಡ್ತಾ ಇದ್ರೆ ಪ್ರಜ್ಞಾನೇನೇ ನಾಪ್ನುಯಾತ್ ನ ಅಶಾಂತ ನ ಅಸಮಾಹಿತ ನ ಅಶಾಂತ ಮಾನಸೋ ವಾಪಿ ಪ್ರಜ್ಞಾನೇನೈನಮಾಪ್ನುಯಾತ್, ಸಿಗೋದಿಲ್ಲ ಅವನಿಗೆ. ಆದ್ದರಿಂದ ದುಶ್ಚರಿತ ಬಿಡಬೇಕು. ಸುಚರಿತವು ಅದಕ್ಕೆ ಅಂಗ, ಬ್ರಹ್ಮಜ್ಞಾನಕ್ಕೆ ಅಂಗವಾಗಿ ವಿಧಿಸಿದೆ ಶ್ರುತಿ. ಸುಚರಿತ ಅಂಗವಾಗಿ ವಿಧಿಸಿರುವಾಗ ಇದು ಹೇಗೆ ಪ್ರಾಯಶ್ಚಿತ್ತ ಎಲ್ಲ ಕಳೀಲಿಕ್ಕೆ ಸಾಧ್ಯ? ಅದಕ್ಕೊಂದು ಪ್ರಾಯಶ್ಚಿತ್ತ ಹೇಳೋಕ್ಕಾಗೋದಿಲ್ವಲ್ಲ ಶಾಸ್ತ್ರ. ಆದ್ದರಿಂದ ಬ್ರಹ್ಮವಿದ್ಯಾ ಅಂತ ಹೇಳಿರೋದ್ರಿಂದ ಪುಣ್ಯ ನಿವೃತ್ತಿ ಬ್ರಹ್ಮವಿದ್ಯೆಯಿಂದ ಸಾಧ್ಯವಿಲ್ಲ. ಸರ್ವಕರ್ಮಕ್ಷಯ ಬ್ರಹ್ಮವಿದ್ಯೆಯಿಂದ ಸಾಧ್ಯವಿಲ್ಲ. ಸುಕೃತ ದುಷ್ಕೃತೆ ಅಂತ ಹೇಳಿರೋದು ಛತ್ರಿಣೋ ಯಾಂತಿ ಅಂತ ಸಮರ್ಥಿಸ್ಕೊಳ್ಬೇಕು. ಛತ್ರಿನ್ಯಾಯ ಅಂತ ಹೆಸರು. ಸುಕೃತ ದುಷ್ಕೃತೆ ಎರಡೂ ಇರೋದ್ರಿಂದ ಇವನಿಗೆ ಒಬ್ಬ ಛತ್ರಿ ಇಟ್ಕೊಂಡು ಹೋಗ್ತಾ ಇದ್ದಾನೆ, ಅವನ ಜೊತೆ ಇನ್ನೂ 3 ಜನ ಅದೇ ಛತ್ರಿಯಲ್ಲಿ ಅವನ ಪಕ್ಕ ಹೋಗ್ತಾ ಇದ್ದಾರೆ. ಛತ್ರಿಣೋ ಯಾಂತಿ ಅಂತ ಹೇಳ್ತೀವಿ. ಛತ್ರಿಣ ಅಂದರೆ ಎಲ್ಲರೂ ಛತ್ರಿ ಹಿಡ್ಕೊಂಡಿಲ್ಲ, ಒಬ್ಬನೇ ಛತ್ರಿ ಹಿಡ್ಕೊಂಡ್ರು. ಮಿಕ್ಕಿದವರೆಲ್ಲ ಅವನ ಜೊತೆ ಹೋಗ್ತಾ ಇದ್ದಾರೆ ಛತ್ರಿಯ ಅಡಿಯಲ್ಲಿ ಅಷ್ಟೇ. ಆದರೆ ಪ್ರಯೋಗ ಹೇಗಿದೆ? ಛತ್ರಿಣೋ ಯಾಂತಿ, ಅದಕ್ಕೆ ಛತ್ರಿ ನ್ಯಾಯ ಅಂತಾನೆ ಹೆಸರು. ಛತ್ರಿ ನ್ಯಾಯ ಇದು ಅನೇಕ ಕಡೆ ಪ್ರಯೋಗಿಸ್ತಾರೆ ಶಾಸ್ತ್ರಗಳಲ್ಲಿ. ವಾಕ್ಯಾರ್ಥ ಮಾಡುವಾಗ ಈ ನ್ಯಾಯಗಳನ್ನೆಲ್ಲ ಜೈಮಿನಿಯೂ ಹೇಳ್ತಾರೆ ಇದನ್ನ, ಛತ್ರಿ ನ್ಯಾಯವನ್ನ. ಪೂರ್ವಮೀಮಾಂಸೆಯಲ್ಲಿ ವೇದವಾಕ್ಯಾರ್ಥ ವಿಚಾರ ಮಾಡುವಾಗ ಈ ನ್ಯಾಯಗಳೆಲ್ಲ ಬಹಳ ಉಪಯುಕ್ತವಾಗುತ್ತೆ. ಜೈಮಿನಿ ಹೇಳಿರುವ ನ್ಯಾಯಗಳು ಛತ್ರಿ ನ್ಯಾಯ ಅಂತ ಹೆಸರು. ಆದ್ದರಿಂದ ದುಷ್ಕೃತವೇ ಅಲ್ಲಿ ಹೋಗೋದು, ಸುಕೃತವನ್ನು ಸೇರಿಸಿ ಹೇಳಿರೋದು ಯಾಕೆ ಅಂದರೆ ಛತ್ರಿಣೋ ಯಾಂತಿ ಎಂದು. ಮಿಕ್ಕಿದವರೆಲ್ಲ ಛತ್ರಿ ಹಿಡ್ಕೊಂಡಿಲ್ಲ, ಸುಮ್ಮನೆ ಅವನ ಜೊತೆ ಹೋಗ್ತಾ ಇದ್ದಾರಲ್ಲ. ಹಾಗೆ ದುಷ್ಕೃತ ಜೊತೆ ಸುಕೃತವೂ ಹೇಳಿದೆ ಅಷ್ಟೇ ಶ್ರುತಿಯಲ್ಲಿ. ಅದು ಮುಖ್ಯವಲ್ಲ, ದುಷ್ಕೃತವೇ ಹೋಗಬೇಕು, ಸುಕೃತ ಹೋಗಕ್ಕೆ ಸಾಧ್ಯವಿಲ್ಲ ಅಂತ ಪೂರ್ವಪಕ್ಷ. ಇದೆಲ್ಲ ಬಲವಾದ ಪೂರ್ವಪಕ್ಷಗಳು ಇಲ್ಲಿ ಹಾಕೊಳ್ತಾರೆ ಸ್ವಾಮಿ ದೇಶಿಕನ್ನು. ಅದಕ್ಕೆ ಉತ್ತರ ಹೇಗೆ ಕೊಡ್ತೀರಾ ಅಂತ ಹೇಳ್ತೀವಿ ನಾವು. ಮೈವಂ ನೀವು ಹೇಳೋದು ಸರಿ ಇಲ್ಲ ಅಂತ ಹೇಳೋದು. ಅಧಿಕ್ರಿಯಾದೇಹೇ ಬಹುಧಾ ವಿಶೇಷ ಧರ್ಮೋಪಿ ಅಧರ್ಮೋ ಭವತಿ. ಅದು ಯಾವವರ ದೃಷ್ಟಿಯಲ್ಲಿ ಬೇರೆ ಆಗುತ್ತೆ. ಕೆಲವರ ದೃಷ್ಟಿಯಲ್ಲಿ ಧರ್ಮ ಅನ್ನೋದು ಸ್ವರ್ಗಫಲವೇ ಧರ್ಮವಾಗುತ್ತೆ, ಕೆಲವರಿಗೆ ಅದು ಅಧರ್ಮವಾಗಬಹುದು. ಸ್ವರ್ಗಫಲ ಅದೆಲ್ಲರಿಗೂ ಧರ್ಮವಾಗಬೇಕಾಗಿಲ್ಲ, ಅಧಿಕಾರಿ ಭೇದದಿಂದ ಭೇದ ಆಗುತ್ತೆ. ತ್ರಿವರ್ಗ ಫಲಕ್ಕೆ ಅಧಿಕಾರಿಯಾದವನು, ತ್ರಿವರ್ಗ ಫಲದಲ್ಲಿಯೇ ಇಷ್ಟಪಡುವವನು ಎಲ್ಲ ಧರ್ಮ ಅಂತಾನೆ ಮಾಡ್ತಾನೆ. ಅಪವರ್ಗ ಫಲದಲ್ಲಿ ಆಸೆ ಇರೋವನಿಗೆ ಇದೆಲ್ಲ ಅಧರ್ಮವಾಗ್ಬಿಡುತ್ತೆ, ಅದು ಮಾಡೋದಿಲ್ಲ ಅವನು. ಬೇಕಾಗಿಲ್ಲ ನನಗೆ ಯಾವ ಫಲವು ಅಂತ ಹೇಳ್ತಾನೆ. ಅವನಿಗೆ ಅದು ಧರ್ಮ ಅನ್ಸೋದಿಲ್ಲ, ಅವನು ಮಾಡಲೇಬೇಕಾಗಿಲ್ಲ, ಬಿಟ್ಬಿಡಬಹುದು ಬೇಕಾದರೆ ಕಾಮ್ಯಕರ್ಮಗಳನ್ನೆಲ್ಲ. ಆದ್ದರಿಂದ ಇದು ಅಧಿಕಾರಿ ಭೇದ
ಅಧಿಕಾರಿಗಳು ಅನೇಕ ಪ್ರಕಾರವಾಗಿ ವಿಲಕ್ಷಣವಾಗಿದ್ದಾರೆ ಲೋಕದಲ್ಲಿ. ಅಧಿಕಾರ ವಿಶೇಷ ದೃಷ್ಟಿಯಿಂದ ಧರ್ಮವು ಅಧರ್ಮವೇ ಆಗುವುದು ಪ್ರಸಿದ್ಧವಾಗಿದೆ ಅಂತ ಹೇಳಿದ್ರು. ಇಹ ನಿಗಮ ತ್ರೈವರ್ಗಿಕಂ ಧರ್ಮಂತೂ ಪಾಪ್ಮಕೋಟವು ಸ್ವಯಂ ಪಪಾಠ. ಶ್ರುತಿಯೇ ಹೇಳಿದೆ ಸ್ಪಷ್ಟವಾಗಿ, ಧರ್ಮಾರ್ಥ ಕಾಮರೂಪವಾದ ಮೂರು ಪುರುಷಾರ್ಥಕ್ಕೆ ಸಂಬಂಧಪಟ್ಟ ಎಲ್ಲ ಸುಕೃತಗಳನ್ನು ನ ಸುಕೃತಂ ನ ದುಷ್ಕೃತಂ ಪ್ರತ್ಯೇಕವಾಗಿ ನಿರ್ದೇಶಿಸಿ ಸರ್ವೇ ಪಾಪ್ಮಾನಃ ಅತಃ ಪ್ರದೂಯಂತೆ. ಉಭಯ ಸುಕೃತ ದುಷ್ಕೃತೆ ಧೂನುತೆ ಅಂತ ಒಂದು ಉಪನಿಷತ್ತು. ಇನ್ನೊಂದು ಹೇಳ್ತು ಸರ್ವೇ ಪಾಪ್ಮಾನಃ ಅತಃ ಪ್ರದೂಯಂತೆ. ಆವಾಗ ಸುಕೃತ ದುಷ್ಕೃತಗಳು ಪಾಪಕೋಟಿಯಲ್ಲೇ ಸೇರಿಬಿಟ್ಟಿದೆ. ಎರಡು ಸುಕೃತವೂ ಪಾಪಕೋಟಿಯಲ್ಲಿ. ಯಾಕೆ ಅಂದರೆ ಪ್ರತಿಬಂಧಕವಾದದ್ದೇ ಪಾಪ. ಇವನಿಗೆ ಎಲ್ಲವನ್ನು ಪಾಪ ವರ್ಗಕ್ಕೆ ಸೇರಿಸ್ಬಿಟ್ಟಿದೆ ಶ್ರುತಿ. ಆದ್ದರಿಂದ ಇದರಲ್ಲಿ ಯಾವ ದೋಷವೂ ಇಲ್ಲ. ನಮ್ಮ ಅಭಿಮತ ಯಾವುದು ಸಾಧಿಸುತ್ತೋ ಅದು ಧರ್ಮ. ಪುರುಷಾರ್ಥ ಅಂದ್ರೇನು? ಪುರುಷೈಹಿ ಅರ್ಥ್ಯತೆ. ಅವರು ಇಷ್ಟಪಟ್ಟು ಸಾಧಿಸಬೇಕು, ಅದು ಅವರಿಗೆ ಧರ್ಮವಾಗುತ್ತೆ, ಪುರುಷಾರ್ಥವಾಗುತ್ತೆ. ಮುಮುಕ್ಷುಗೆ ಇದು ಯಾವುದು ಪುರುಷಾರ್ಥವೇ ಅಲ್ಲ. ಆದ್ದರಿಂದ ಪಾಪಕೋಟಿಯಲ್ಲಿ ಸೇರಿಸಬಹುದು, ಏನು ವಿರೋಧ ಇಲ್ಲ. ಆ ತಡೆಯೋದು ಅಧರ್ಮವಾಗುತ್ತೆ, ಪುರುಷಾರ್ಥವಾಗದೇ ಇರೋದು. ಮೋಕ್ಷವನ್ನೇ ಬಯಸೋವನಿಗೆ ಮೋಕ್ಷಕ್ಕೆ ಯಾವ್ಯಾವುದು ಅಡ್ಡಿಯೋ ಎಲ್ಲವೂ ಯಾವುದು ಪುರುಷಾರ್ಥ ಆಗೋದಿಲ್ಲ. ಮೋಕ್ಷಕ್ಕೆ ಅಡ್ಡಿ ಆಗೋದು ಯಾವುದು ಪುರುಷಾರ್ಥವಾಗೋದಿಲ್ಲ ಅವನಿಗೆ. ಆದ್ದರಿಂದ ಪುಣ್ಯವೂ ಅಡ್ಡಿಯಾಗಿರೋದ್ರಿಂದ, ತಡೆಯಾಗಿರೋದ್ರಿಂದ ಪಾಪವಾಗುತ್ತೆ. ಅದಕ್ಕೊಂದು ಆಕ್ಷೇಪ ಸಣ್ಣದಾಗಿ ಹಾಕಿದ್ರು ಇಲ್ಲಿ. ಸೌಭರಿ ಮಹರ್ಷಿಗಳು ಹೇಗೆ ಮೋಕ್ಷಕ್ಕೆ ತಡೆಯಾಗಿದ್ದ ಪುಣ್ಯಗಳನ್ನು ಅನುಭವಿಸಿ ತೀರಬೇಕಾಗಿ ಬಂತು ಅಂದರೆ ಅದು ಅವರ ಸ್ವಯಂ ತಾವೇ ಇಷ್ಟಪಟ್ಟು ಮಾಡಿಕೊಂಡ ವಿಷಯ ಅಷ್ಟೇ ಅದು. ಅಥವಾ ಪೂರ್ವ ಪ್ರಾರಬ್ಧ ಕರ್ಮದಿಂದ ಅವರಿಗೆ ಆ ರೀತಿ ಮನಸ್ಸು ಬಂತು. ಆ ಶಕ್ತಿ ಇದ್ದ ಕಾರಣ ಸ್ವಯಂ ಮಾಡಿಕೊಂಡಿದ್ದು, ಅಥವಾ ಯೋಗ ಮಹಿಮೆಯನ್ನು ಲೋಕಕ್ಕೆ ತೋರ್ಸೋಕ್ಕೋಸ್ಕರ ಮಾಡಿರಬಹುದು. ಯೋಗ ಸಿದ್ಧಿಯಲ್ಲಿ ಏನೇನು ಪಡೆದುಕೊಳ್ಬಹುದು, 50 ಶರೀರ ತಗೋಬಹುದು ಅಂತ ತೋರಿಸಿದ್ರು ಸೌಭರಿಗಳು. ಅದೆಲ್ಲ ಅನುಭವಿಸಿದ್ರು ಬೇಕಾದಷ್ಟು ವರ್ಷಗಳು. ಅದು ಅವರ ಪೂರ್ವ ಪ್ರಾರಬ್ಧ ಕರ್ಮದ ಫಲ ಅಂತ ಇರಬಹುದು, ಆರಂಭಿಸ್ಬಿಟ್ಟಿರುತ್ತೆ ಕೊಡೋದಕ್ಕೆ. ಆದ್ದರಿಂದ ಆ ರೀತಿ ಮನಸ್ಸು ಬಂದುಬಿಡುತ್ತೆ ಅವ್ರಿಗೆ. ಅಥವಾ ಅವರು ತಾವೇ ಇಷ್ಟಪಟ್ಟೆ ಮಾಡಿರಬಹುದು, ಹೊಸದಾಗಿ ಯೋಗ ಫಲವನ್ನು ನಿರೂಪಣೆ ಮಾಡೋಕ್ಕೆ ಮಾಡಿರಬಹುದು. ಅದಕ್ಕೆ ಬೇರೆ ಕಾರಣಗಳು, ವಿಶೇಷವಾದ ಕಾರಣಗಳಿದೆ. ಆದ್ದರಿಂದ ಇದಕ್ಕೆ ವಿರೋಧವಿಲ್ಲ, ಅದನ್ನು ಇಲ್ಲಿ ಪರಿಹಾರ ಮಾಡ್ತಾರೆ. ಅದರಿಂದ ಇದು ಒಂದು ಮುಖ್ಯವಾದ ವಿಷಯ. ಇದರಲ್ಲಿ ಸುಕೃತವೂ ಪ್ರಾಯಶ್ಚಿತ್ತದಲ್ಲಿ ನಮಗೆ ಹೋಗುತ್ತೆ. ಸುಕೃತ ದುಷ್ಕೃತ ಅನ್ನೋದು ಅಧಿಕಾರಿಗಳ ದೃಷ್ಟಿಯಿಂದ ಬದಲಾಗುತ್ತೆ. ಪುರುಷಾರ್ಥ ಅಪುರುಷಾರ್ಥ, ಒಬ್ಬರಿಗೆ ಪುರುಷಾರ್ಥವಾಗೋದು ಇನ್ನೊಬ್ಬರಿಗೆ ಅಪುರುಷಾರ್ಥವೂ ಆಗ್ಬಿಡ್ಬೋದು. ಆದ್ದರಿಂದ ಇದರಲ್ಲಿ ಯಾವ ವಿರೋಧವೂ ಇಲ್ಲ. ಒಟ್ಟಿನಲ್ಲಿ ಬ್ರಹ್ಮವಿದ್ಯೆ ಪ್ರಾಯಶ್ಚಿತ್ತ ರೂಪವೇ. ಎಲ್ಲ ಪ್ರತಿಬಂಧಕಗಳನ್ನು ನಾಶಪಡಿಸೋದರಲ್ಲಿ ಯಾವ ವಿರೋಧವೂ ಇಲ್ಲ. ಮೋಕ್ಷ ಅನ್ನೋದು ಹೊಸದಾಗಿ ಉತ್ಪನ್ನವಾಗುವುದಿಲ್ಲ. ಇದು ಪಾಪಗಳೆಲ್ಲ ನಾಶವಾದರೆ ಸ್ವಾಭಾವಿಕವಾದ ಅವಸ್ಥೆಯೇ ಅವನಿಗೆ ಮೋಕ್ಷ. ಅವನಿಗೆ ಎಲ್ಲ ಬ್ರಹ್ಮಜ್ಞಾನ ಬರುತ್ತೆ ಆವಾಗ ಪೂರ್ಣವಾಗಿ ಅಂತ ಹೇಳಿ ಇದನ್ನು ಪರಿಹಾರ ಮಾಡ್ತಾರೆ. ಅದನ್ನು ಸಂಸ್ಕೃತದಲ್ಲಿ ಅದಕ್ಕೂ ಅಧಿಕವಾದ ವಿವರಣೆಗಳಿದೆ. ಅದನ್ನು ಮುಂದುವರಿಸೋಣ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ ಅಂತಿದ್ದೀವಿ. ಯೋನಿತ್ಯಮಚ್ಯುತ ಪದಾಂಬುಜೈಕ್ಮರುಕ್ಮವ್ಯಾಮೋಹತಸ್ಥಿತರಾಣಿನಾಯಮೇನೆ ಸ್ಮೈಗುರೋ ಭಗವತೋ ಸಿರೇಕ ಸಿಂಧೋ ಅಮಾನಯಸ್ತಿಜನು ಶರಣಂ ಪ್ರಪದ್ಯೆ ಸಿಂಹಾಯ ಕಲ್ಯಾಣ ಗುಣಶಾಲಿನಿ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇವ.